ज्ञाननिधया गृहीतशक्तित्रतयाय देहिनामन्तर्ध्रुवायानुपलभ्य वर्त्मने भूयो नमः सद्वृजिनच्छते सतामसम्भवायाखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुला निस्तुलात् पुनः वस्तुनो वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवापः श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु ಶ್ರೀಗುರುಭ್ಯೋ ನಮಃ ಹರಿ ಓಂ. ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಅಂತ ಆಗ್ತಾ ಇತ್ತು. ಅದರಲ್ಲಿ 218 ಶ್ಲೋಕ ಆಗಿತ್ತು. ಇವಾಗ ಮುಂದಿನ ಶ್ಲೋಕ 219ನೇ ಶ್ಲೋಕ ಆಗಬೇಕು. ನಿಮಿಷ ಶೇರ್ ಮಾಡ್ತೀನಿ. ಇನ್ನೂರ 19ನೇ ಶ್ಲೋಕ. ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯಾ ಲೀಲಾಕಥಾಸ್ತವ ನೃಸಿಂಹ ವಿರಿಂಚ ಗೀತಾಃ ಅಂಜಸ್ತರಾಮ್ಯನುಗೃಣನ್ ಗುಣವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲಯ ಹಂಸಸಂಗಃ. ಸ್ವಲ್ಪ ತಪ್ಪಾಗಿದೆ ಇಲ್ಲಿ. ವಿರಿಂಚ ಗೀತಾಃ. ಸರಿ, ಇದು ಹಿಂದಿನ ಶ್ಲೋಕವೂ ಕೂಡ ಏನ್ ಬಂದಿತ್ತು? ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಬೇಕು, ಅದು ಎಲ್ಲ ಪುರುಷಾರ್ಥಗಳನ್ನು ಕೊಡುವಂತಹದ್ದು. ಅದಕ್ಕೆ ಪೂರಕವಾಗಿ ಗುರುಗಳಲ್ಲಿ ಭಕ್ತಿಯನ್ನ ಮಾಡಬೇಕು. ಅಂತಹ ನನ್ನ ಗುರುಗಳು ನಾರದರು. ಅವರು ನಾನು ನಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಏನು ಮಾಡಿದರು? ನನಗೆ ಉಪದೇಶವನ್ನು ಮಾಡಿದರು. ಅಂತಹ ಗುರುಗಳನ್ನು ನಾನು ಬಿಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡಿದರು. ಅದರದ್ದೇ ಅದೇ ಪ್ರಕರಣದಲ್ಲಿ ಇನ್ನೊಂದು ಶ್ಲೋಕ ಇದೆ. ಇದು ಕೂಡ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಕುರಿತು ಸ್ತೋತ್ರ ಮಾಡಿದ್ದು. ಇದಕ್ಕೆ ವಿಷ್ಣುತೀರ್ಥರು ಪೀಠಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಪ್ಪ ಈ ಶ್ಲೋಕ ಬಂತು ಅಂತ ಕೇಳಿದ್ರೆ, ಹರಿಭಕ್ತೇರಿ ಇವ ಗುರುಭಕ್ತೇರಪಿ ಪುರುಷಾರ್ಥ ಸಾಧನತ್ವಾತ್ ಅವಶ್ಯಂ ಸಾ ಸಂಪಾದನೀಯ. ಆಗ ಹರಿಭಕ್ತಿ ಅನ್ನೋದು ಮೋಕ್ಷಕ್ಕೆ ಸಾಧನ. ಅದು ಹೇಗೆ ಮೋಕ್ಷಕ್ಕೆ ಸಾಧನನೋ ಅದರಂತೆ ಗುರುಭಕ್ತಿಯೂ ಕೂಡ ಮೋಕ್ಷಕ್ಕೆ ಸಾಧನ. ಓ, ಹಾಗಾದರೆ ಆ ಗುರುಭಕ್ತಿ ಒಂದು ಮಾಡಿದ್ರೆ ಸಾಕಾ? ಹರಿಭಕ್ತಿ ಬೇಕಾಗಿಲ್ವಾ? ಅದೇನು ಸಾಕ್ಷಾತ್ ಮೋಕ್ಷಕ್ಕೆ ಸಾಧನನಾ? ಅಥವಾ ಯಾವುದನ್ನಾದರೂ ಒಂದು ದ್ವಾರೀಕೃತ್ಯ ಅಂದ್ರೇನು? ಯಾವುದನ್ನಾರೋ ಒಂದು ಚಾನಲ್ ಮಾಡಿಕೊಂಡು ಅದ್ರ ಮೂಲಕ ಅದು ಮೋಕ್ಷ ಕೊಡ್ತಾ ಇದೆಯೋ ಅಂದರೆ ಪ್ರಶ್ನೆ ಏನೋ, ನೀವು ಗುರುಭಕ್ತಿ ಮಾಡಬೇಕು ಅಂತ ಹೇಳಿದ್ರಿ, ಗುರುಭಕ್ತಿ ಒಂದು ಮಾಡೋಣ ಸಾಕಲ್ವಾ? ಹರಿಭಕ್ತಿ ಯಾತಿಗೆ ಬೇಕು? ಅದರಿಂದಲೇ ನೇರವಾಗಿ ಮೋಕ್ಷ ಆಗುತ್ತಾ ಹೇಗೆ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಪ್ರಹ್ಲಾದರಾಜರು ಉತ್ತರ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೋಹಂ ಪ್ರಿಯಸ್ಸ ಸುಹೃದ ಪರದೇವತಾಯ ಅನ್ನುವ ಶ್ಲೋಕದಲ್ಲಿ. ಇದು ಪದಚ್ಛೇದ ಹೇಗೆ? ಸಹ ಅಹಂ ಪ್ರಿಯಸ್ಯ ಸುಹೃದ ಪರದೇವತಾಯ ಲೀಲಾಕಥಾ ತವ ನೃಸಿಂಹ ವಿರಿಂಚ ಗೀತಾ
ಅಂಜಃ ತರಾಮಿ ಅನುಗೃಣನ್ ಗುಣವಿಪ್ರಮುಕ್ತ ದುರ್ಗಾಣಿ ತೇ ಪದಯುಗಾಲಯ ಹಂಸ ಸಂಗಃ. ಇದು ಒಂದೇ ಪದ. ಇದು ನಾನೇನು ಮಾಡಿದ್ದೀನಿ, ಮಧ್ಯ ಹೈಫನ್ ಹಾಕಿದ್ದೀನಿ. ಹೈಫನ್ ಹಾಕಿದ್ರೆ ಅನೇಕ ಪದಗಳು ಸೇರಿ ಒಂದು ಪದ ಆಗಿದೆ. ಪದ ಯುಗಾಲಯ ಹಂಸ ಸಂಘ, ನಾಲ್ಕು ಪದಗಳ ಸೇರಿ ಒಂದು ಪದ ಆಗಿದೆ. ಸಮಸ್ತ ಪದ ಅಂತ ಕರೀತಾರೆ. ಸರಿ, ಇವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ, ಈ ಶ್ಲೋಕದ ಸಾಮಾನ್ಯ ಅರ್ಥ ಏನು ಅಂತ ನೋಡೋಣ. ಕ್ರಿಯಾಪದ ನೋಡಿದ್ರೆ ತರಾಮಿ ಅಂತಿದೆ. ತರಾಮಿ ಅಂದ್ರೇನು? ದಾಟುತ್ತೇನೆ ಅಂತ ಅರ್ಥ. ಯಾರು ದಾಟ್ತಾರೆ, ಏನನ್ನು ದಾಟ್ತಾರೆ, ಯಾವಾಗ ದಾಟ್ತಾರೆ ಎಲ್ಲ ಪ್ರಶ್ನೆ ಬರುತ್ತೆ. ಫಸ್ಟ್ ಯಾರು ದಾಟ್ತಾರೆ ಅಂತ ಪ್ರಶ್ನೆ. ಸಹ ಅಹಂ ತರಾಮಿ, ನಾನು ನಾನು ಅಂತ ಇದು ಯಾರು ಹೇಳ್ತಾ ಇರೋದು? ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಅದರಿಂದ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ನಾನು ದಾಟ್ತೇನೆ. ಏನಪ್ಪ, ಏನು ಮಾಡಿ ದಾಟ್ತೀಯ ನೀನು? ಫಸ್ಟು ಸಂಸಾರವನ್ನು ಅಂತ ಇಟ್ಕೊಳ್ಬೇಕು. ಸಂಸಾರವನ್ನು ದಾಟ್ತಾ ಇದ್ದೇನೆ. ಏನು ಮಾಡ್ತಾ ದಾಟ್ತೀಯ ನೀನು ಅಂತ ಕೇಳಿದ್ರೆ, ಅನುಗೃಣನ್. ಅನುಗೃಣನ್ ಅಂದರೆ, ಗೃಣನ್ ಅಂದರೆ ಸ್ತೋತ್ರ ಮಾಡೋದು, ಕೀರ್ತನೆ ಮಾಡೋದು. ಗೃ ಶಬ್ದೆ ಅಂತ ಧಾತು. ಅದರಿಂದ ಆ ಧಾತುವನ್ನು ಅದರ ಅರ್ಥ ಇಟ್ಟುಕೊಂಡ್ರೆ ಗೃಣನ್ ಅಂದರೆ ಸ್ತೋತ್ರ ಮಾಡೋದು. ಅನುಗೃಣನ್ ಅಂದರೆ ನಿರಂತರವಾಗಿ ಯಾವಾಗಲೂ ಕೀರ್ತನೆಯನ್ನು ಮಾಡ್ತಾ ಏನು ಮಾಡ್ತೀನಿ? ಸಂಸಾರವನ್ನು ದಾಟಿಬಿಡ್ತೀನಿ. ಯಾವುದನ್ನು ಕೀರ್ತನೆ ಮಾಡ್ತಾಪ? ಲೀಲಾಕಥಾ ಅಂತಿದೆ ಶ್ಲೋಕದಲ್ಲಿ. ಲೀಲಾಕಥಾ ಅಂದರೆ ಲೀಲಾ ಕಥೆಗಳನ್ನು, ದ್ವಿತೀಯ ವಿಭಕ್ತಿ ಅದು. ಕಥಾ ಶಬ್ದ ಸ್ತ್ರೀಲಿಂಗ ಆದ್ದರಿಂದ ಕಥಾಂ ಕತೆ ಕಥಾಹ, ಕಥಾಂ ಕಥಾಕತೆ ಕಥಾಹ, ಕಥಾಂ ಕತೆ ಕಥಾಹ. ಅನೇಕ ನಿನ್ನ ಲೀಲಾ ಕಥೆಗಳನ್ನು ಅಂದರೆ ಪರಮಾತ್ಮನ ಚರಿತ್ರೆಗಳನ್ನು ಪ್ರತಿಪಾದಿಸುವ ಕಥೆಗಳು ಎಲ್ಲಿದೆ? ಭಾಗವತದಲ್ಲಿದೆ, ರಾಮಾಯಣದಲ್ಲಿದೆ, ಮಹಾಭಾರತ, ಬೇಕಾದಷ್ಟು ಪುರಾಣ ಗ್ರಂಥಗಳು. ಹೀಗೆ ಪರಮಾತ್ಮನ ಕಥೆಗಳನ್ನು ಹೇಳುವ, ಪರಮಾತ್ಮನ ಚರಿತ್ರೆಯನ್ನು ಹೇಳುವ ಅನೇಕ ಕಥೆಗಳಿದೆ. ಆ ಕಥೆಗಳನ್ನೆಲ್ಲ ಹೇಳ್ತಾ, ಏನಪ್ಪ ಕಥೆಗಳು ಏನು? ನೀನೇ ಫಸ್ಟಾ ಅದನ್ನು ಕಂಡಿಡ್ದಿರೋದು? ಇಲ್ಲ, ವಿರಿಂಚ ಗೀತಾಹ. ವಿರಿಂಚ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರು ಅವರಿಂದ ಸ್ತುತಿಸಲ್ಪಟ್ಟ ಈ ಕಥೆಗಳಪ್ಪ. ನಂದೇ ನಾನೇನೋ ಕನ್ಕಾಕ್ಟ್ ಮಾಡಿಲ್ಲ, ನಾನೇ ಏನೋ ಕ್ರಿಯೇಟ್ ಮಾಡಿಲ್ಲ, ನಾನೇ ಆಥರ್ ಮಾಡಿಲ್ಲ. ಮಹಾಭಾರತ ಅದರಲ್ಲೆಲ್ಲ ಏನು ಬಂದಿದೆ ಅಥವಾ ವೇದದಲ್ಲೇ ಬಂದಿದೆ ಅಂತ ಇಟ್ಕೊಳ್ಳೋಣ. ಆ ಕಥೆಗಳನ್ನು ಯಾರು ಹೇಳಿದರೆ ಹಿಂದೆ? ಬ್ರಹ್ಮದೇವರು ಆ ಕಥೆಗಳನ್ನು, ಲೀಲಾ ಕಥೆಗಳನ್ನು ಹೇಳಿ ಆ, ಏನು ಬಿಟ್ಟಿದ್ರಲ್ವಾ, ಆ ಕಥೆಗಳನ್ನೇ ನಾನು ಕೇಳ್ತಾ ಇರೋದು ಅಥವಾ ಹೇಳ್ತೀನಿ. ಯಾರ್ದಪ್ಪ ಅದು ಕಥೆಗಳು ಅಂತ ಕೇಳಿದ್ರಂತೆ. ನಿಂದೋ ಮಾರಾಯ ಅಂತ ಇದ್ದಾರೆ ಪ್ರಹ್ಲಾದರಾಜರು. ಹೇ ನರಸಿಂಹ ತವ. ಏ ಪರಮಾತ್ಮ ಸಂಬೋಧನೆ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲೇ ಇದ್ದಾರಲ್ಲ ನರಸಿಂಹದೇವರು, ಪ್ರತ್ಯಕ್ಷ ಆದಮೇಲೆ ಸ್ತೋತ್ರ ಮಾಡ್ತಾ ಇರೋದಿದು. ಆದ್ದರಿಂದ ನರಸಿಂಹದೇವ್ರನ್ನ ಕುಳಿತು ಕುರಿತು ಹೇಳ್ತಾ ಇದ್ದಾರೆ, ಸ್ವಾಮಿ ನಿನ್ನ ಕಥೆಗಳನ್ನಪ್ಪ, ನಿನ್ನ ಕಥೆಗಳು ಆ, ಬ್ರಹ್ಮದೇವರು, ಬ್ರಹ್ಮದೇವರಿಂದ ಸ್ತುತಿಸಲ್ಪಟ್ಟ ಆ ಕಥೆಗಳು. ಅಂತಹ ನಿನ್ನ ಕಥೆಗಳನ್ನು ನಿರಂತರವಾಗಿ ನಾನು ಕೀರ್ತನೆ ಮಾಡ್ತಾ ಸಂಸಾರವನ್ನು ದಾಟಿಬಿಡ್ತೀನಿ. ನೀನು ಎಂತಹವನಪ್ಪ? ನರಸಿಂಹ ಅಂತ ಸಂಬೋಧನೆ ಆಯ್ತಲ್ವಾ, ನೀ ಎಂತಹವನು ಅಂದರೆ, ಪ್ರಿಯಸ್ಯ ಸುಹೃದ ಪರದೇವತಾಯ. ಮೂರು ವಿಶೇಷಣಗಳು, ಇದೆಲ್ಲ ಷಷ್ಠಿ ವಿಭಕ್ತಿ. ಇದು ಪ್ರಿಯಸ್ಯ ಸುಹೃದ ಪರದೇವತಾಯ. ಏನರ್ಥ? ಪ್ರಿಯಸ್ಯ ಅತ್ಯಂತ ಪ್ರಿಯನಾದವನು. ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಭಾರಿ ಪ್ರಿಯ. ಸುಹೃದ, ಸುಹೃತ್ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಏನು, ಯಾರನ್ನಪ್ಪ ಫ್ರೆಂಡ್ ಅಂತ ಕರಿಬೇಕು ಅಂತಂದರೆ, ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ, ಯಾರನ್ನು ಫ್ರೆಂಡ್ ಅಂತ ಕರಿಬೇಕಪ್ಪ ಅಂದರೆ, ಯಾರು ನಿಷ್ಕಾರಣವಾಗಿ ಉಪಕಾರ ಮಾಡಿ ನಮಗೆ ಒಳ್ಳೆಯದನ್ನು ಹೇಳ್ತಾರಲ್ವಾ ಅವನು ಸುಹೃತ್.
ನಿಷ್ಕಾರಣ ಅಂದರೆ ಏನು ಬಯಸದೆ, ನಮ್ಮಿಂದ ಏನೂ ವಾಪಸ್ಸು ಬಯಸದೆ, ನಮ್ಮ ಹಿತವನ್ನು ನೋಡಿಕೊಂಡು ಉಪಕಾರ ಮಾಡುವವನಿಗೆ ಸುಹೃತ್ ಅಂತ ಹೆಸರು. ಅಂತಹ ನೀನು ಸುಹೃತ್ ಅಂತ ನರಸಿಂಹದೇವರು ಸಂಬೋಧನೆ ಮಾಡ್ತಾ ಇದ್ದಾರೆ ಪ್ರಹ್ಲಾದರಾಜರು. ಪರದೇವತಾಯ ಸರ್ವೋತ್ತಮ ಅಂತ ಅರ್ಥ. ಆದ್ದರಿಂದ ನರಸಿಂಹದೇವರಿಗೆ ಮೂರು ವಿಶೇಷಣ: ಪ್ರಿಯಸ್ಯ, ಸುಹೃದ, ಪರದೇವತಾಯ. ಸರಿ ಆಯಿತು, ಮುಂದೇನಪ್ಪ ನೀವು ಕೀರ್ತನೆ ಮಾಡಿ ಏನು ಮಾಡ್ತೀಯ ನೀನು? ಅದೇ ಸಂಸಾರವನ್ನು ದಾಟ್ತೀನಿ, ಆ ಸಂಸಾರವನ್ನು ದಾಟ್ತೀನಿ ಅನ್ನೋದನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಗುಣವಿಪ್ರಮುಕ್ತ. ಗುಣ ಅಂತಂದರೆ ತ್ರಿಗುಣಗಳು ಅಂತ ಅರ್ಥ. ಯಾವುದು? ಸತ್ವರಜಸ್ತಮೋ ಗುಣಗಳು ತ್ರಿಗುಣ. ಆ ತ್ರಿಗುಣದಿಂದ ವಿಪ್ರಮುಕ್ತ, ಚೆನ್ನಾಗಿ ನಾನು ಮುಕ್ತ ಅಂದ್ರೇ ಸಾಕು, ಬಿಟ್ಟಿರ್ತೀನಿ ಅಂದರೆ ಬಿಟ್ಟುಬಿಡ್ತೀನಿ ಅಂದರೆ ಸಂಸಾರದಿಂದ ದಾಟ್ತೀನಿ ಅಂತ. ಪ್ರಮುಕ್ತ ಚೆನ್ನಾಗಿ ದಾಟುತ್ತೇನೆ, ವಿಪ್ರಮುಕ್ತ ವಿಶೇಷವಾಗಿ ನಾನು ದಾಟ್ತೀನಿ ಅಂತಂದರೆ ಎಲ್ಲ ಲೌಕಿಕ ವಿಷಯಾಸಕ್ತಿಗಳಿಂದ ನಾನು ಮುಕ್ತನಾಗಿಬಿಡ್ತೇನೆ ಅಂತ ಅರ್ಥ. ಅಂದರೆ ಇದರಲ್ಲಿ ಸ್ವಲ್ಪ ವಿಶೇಷ ಇದೆ. ಏನಪ್ಪ ಅಂದರೆ, ಇವಾಗ ಪರಮಾತ್ಮನ ಗೀತೆಗಳನ್ನು, ಲೀಲಾ ಕಥೆಗಳನ್ನು ಹಾಡಿದರೆ ಬರೀ ಸಂಸಾರದಿಂದ ಮುಕ್ತರಾಗುವುದು ಅಂತಷ್ಟೇ ಅಲ್ಲ, ಅದು ಬರುತ್ತೆ ಯಾವಾಗಲೂ ಒಂದು 10 ಜನ್ಮ ಆದಮೇಲೆ ಬರಬಹುದು. ಇವಾಗ ಈ ಜನ್ಮದಲ್ಲಿ ಏನಪ್ಪ ಅಂತಂದರೆ ಲೌಕಿಕ ವಿಷಯದಲ್ಲಿ ಆಸಕ್ತಿ ಹೊಟ್ಟೋಗ್ಬಿಡುತ್ತೆ. ಪರಮಾತ್ಮನ ಕಥೆಗಳನ್ನು ಕೇಳ್ತಾ ಇದ್ದರೆ ಏನಾಗುತ್ತೆ, ನನಗೆ ಅದು ಬೇಕು, ಇದು ಬೇಕು, ಮನೆ ಬೇಕು, ಶೇರ್ಸಲ್ಲಿ ಹಾಕಬೇಕು, ದುಡ್ಡು ಹೇಗೆ ಬೆಳೆಯುತ್ತೆ ಅಂತ ನೋಡಬೇಕು, ಅವ್ರ ಮೇಲೆ ಭಾರಿ, ಯಾರ ಮೇಲೋ ಭಾರಿ ಪ್ರೀತಿ, ಇದೆಲ್ಲ ಏನದು? ಇದು ಲೌಕಿಕ ವಿಷಯ. ಈ ಲೌಕಿಕ ವಿಷಯಾಸಕ್ತಿಗಳಿಂದ ದೂರನಾಗ್ಲಿಕ್ಕೆ ಅನುಕೂಲ ಏನಪ್ಪ ಒಂದು ಸಾಧನ ಅಂದರೆ ಆ ಪರಮಾತ್ಮನ ಲೀಲಾ ಕಥೆಗಳ ಗಾನ. ಅದರಿಂದ ವಿಪ್ರಮುಕ್ತ. ಮುಕ್ತ ಅಂದರೆ 10,000 ಜನ್ಮ ಆದಮೇಲೆ ಮೋಕ್ಷ ಅದಲ್ಲ, ಇಲ್ಲೇನೆ ವಿಪ್ರಮುಕ್ತ, ಇಲ್ಲೇನೆ ಸಂಪೂರ್ಣವಾಗಿ ನಾನು ಮುಕ್ತಿಯನ್ನು ಹೊಂದಿಬಿಡ್ತೇನೆ. ಮುಕ್ತಿಯನ್ನು ಹೊಂದಿಬಿಡ್ತೇನೆ ಅಂದರೆ ಆಸಕ್ತಿಯನ್ನು ಬಿಟ್ಟುಬಿಡ್ತೇನೆ. ಆಸಕ್ತಿಯನ್ನು ಬಿಟ್ಟುಬಿಟ್ರೆ ಮುಕ್ತರಾದಂಗೆ ಅಂದರೆ, ಈಗ ನಾವು ಕೆಲವ್ರನ್ನ ನೋಡ್ತಾ ಇರ್ತೀವಿ, ಯಾವುದಕ್ಕೋ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದು ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದರೆ ಅವ್ರು ನೋಡಿದ್ರೆ ಅಯ್ಯೋ ಅನಿಸುತ್ತೆ ನಮಗೆ. ಈಗ ಅದು ಯಾವುದೋ ಒಂದು ಸೀರಿಯಲ್ಗೆ, ಟಿ ವಿ ಸೀರಿಯಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಏನು ಎಲ್ಲೋ ಹೊರಗೆ ಹೋಗಿರ್ತಾರೆ, ಮನೆಗೆ ಬಂದಿರಲ್ಲ, ಹಪಹಪಿಸ್ತಾ ಇರ್ತಾರೆ, ಅಯ್ಯೋ ಆ ಟಿ ವಿ ಸೀರಿಯಲ್ ಹೊರಟೋಯ್ತು. ಇನ್ಯಾರೋ ಯಾವುದೋ ಒಂದು ಯಾವುದೋ ಒಂದು ಇದಕ್ಕೆ ಏನು ತಿಂಡಿಗೋ ಯಾವುದೋ ಒಂದು ಊಟದಲ್ಲಿ ಯಾವುದೋ ಒಂದು ಏನೋ ಉಪ್ಪಿನಕಾಯಿ ಇರಬೇಕು, ಉಪ್ಪಿನಕಾಯಿ ಇಲ್ಲ ಅಂದರೆ ಅವ್ರಿಗೆ ಊಟನೇ ಸೇರೋದಿಲ್ಲ. ಕೆಲವ್ರಿಗೆ ಬಿಸಿನೀರು ಇಲ್ಲದೆ ಅವ್ರು ನೀರೇ ಕುಡಿಲಿಕ್ಕಾಗಲ್ಲ, ಅವ್ರಿಗೆ ಎಲ್ಲಿ ಹೋದರೂ ಬಿಸಿನೀರು ಬೇಕು. ಇದೆಲ್ಲ ಏನಿದು? ಇದೆಲ್ಲ ಅದು ಇಲ್ಲದೇನೆ ಬದುಕಿರೋಕ್ಕಾಗಲ್ಲ. ಈ ಪರಮಾತ್ಮನ ಲೀಲಾ ಕಥೆಗಳನ್ನು ಕೇಳಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲೇನೆ ಅಂಥದಕ್ಕೆಲ್ಲ ಮುಕ್ತಿ ಸಿಕ್ಬಿಡುತ್ತೆ. ಅಂದರೆ ಆ ಅಡಿಕ್ಷನ್ಗೆ ಯಾರು ಅಡಿಕ್ಟ್ ಆಗಿದ್ದರೆ, ಆ ಯಾವುದಕ್ಕೆ, ಅದು ಒಂದಕ್ಕೆ ಅಂತಲ್ಲ, ಯಾವುದಕ್ಕೋ ಒಂದು ಅಡಿಕ್ಷನ್ ಇದ್ದರೆ, ಅದು ಎಸ್ಪೆಷಲಿ ಕೆಟ್ಟ ಅಡಿಕ್ಷನ್ ಆಗಿಬಿಟ್ರಂತೂ ಭಾರಿ ಕಷ್ಟ. ಆ ಕೆಟ್ಟ ಅಡಿಕ್ಷನ್ ಬಿಡಲಿಕ್ಕೆ ಏನಪ್ಪ ಒಂದು ಸಾಧನ ಅಂದರೆ ಪರಮಾತ್ಮನ ಕಥೆಗಳನ್ನು ಕೇಳ್ತಾ ಇರೋದು. ಎಷ್ಟು ಕಥೆಗಳಿದೆ ಅಂತಂದರೆ ಅದು ನಮಗೆ ಏನಾಗುತ್ತೆ ಗೊತ್ತಾ, ನಮಗೆ ನಾವು ಮನೆಯಲ್ಲಿ ಇಡಿಸೋದಿಲ್ಲ, ಎಲ್ಲೋ ಮಠದಲ್ಲಿ ಏನೋ ಇಡಿಸ್ತಾರೆ, ಅದು ಭಾಗವತ ಇರುತ್ತೆ. ಆ ಭಾಗವತ ಕಥೆಯನ್ನು ಕೇಳೋದು ನಿಜ. ಭಾಗವತದಲ್ಲೇ ಎಷ್ಟು ಕಥೆಗಳಿದೆ ಅಂದರೆ ಅದು ಯಾರೂ 1 ವಾರ 15 ದಿನದಲ್ಲಿ ಮುಗಿಸ್ತಾರೆ ಎಲ್ಲರೂ. ಅದು 1 ವರ್ಷ ಕೇಳುವಂತಹ ಭಾಗವತ, ಒಂದೊಂದೇ ಶ್ಲೋಕ ಓದಿ ಕೇಳ್ತಾ ಇದ್ದರೆ ಎಷ್ಟು ಕಥೆಗಳು ನಾವು ಫಸ್ಟ್ ಟೈಮ್ ಕೇಳಿರ್ತೀವಿ. ಯಾಕೆಂದರೆ ಅಷ್ಟು ಡೀಟೇಲಾಗಿ ಯಾರೂ ಹೇಳೇ ಇರೋಲ್ಲ, ಅಷ್ಟು ಕಥೆಗಳಿದೆ ಭಾಗವತದಲ್ಲಿ. ಮಹಾಭಾರತದಲ್ಲಂತೂ ಲೆಕ್ಕವೇ ಇಲ್ಲ ಕಥೆಗಳು, ಪರಮಾತ್ಮ ಅಥವಾ ಪರಮಾತ್ಮನ ಭಕ್ತರ ಕಥೆಗಳು. ಇನ್ನು ಇದು ಬರೀ ಮಹಾಭಾರತನ 18 ಪುರಾಣ ಇದೆ. ಆದ್ದರಿಂದ ಅಂತಹ ಕಥೆಗಳನ್ನು ಕೇಳ್ತಾ ಇದ್ದರೆ ನಮಗೆ
ಇವಾಗ ಏನು ಸದ್ಯದಲ್ಲೇ ಅಡಿಕ್ಷನ್ ಅಂತಿದೆಯಲ್ಲ ಯಾವುದೋ ಒಂದು ವಿಷಯದ ಮೇಲೆ, ಅದನ್ನೇ ಬಿಡುವಂತಹ ಒಂದು ಫಲ ಆ ಕಥೆಯಿಂದ ಆಗತ್ತೆ ಅಂತರ್ಥ. ಗುಣ ವಿಪ್ರಮುಕ್ತ ಅನ್ನೋ ಕಡೆ, ಇಲ್ಲಾಂದ್ರೆ ಸುಮ್ಮನೆ ಮುಕ್ತ ಅನ್ಬೋದಾಗಿತ್ತು. ಸರಿ. ಆಮೇಲೆ ಯಾರು ನಾನು ಈಗ ಇವನು ಹೇಳ್ತಾ ಇದ್ದಾನೆ ಪ್ರಹ್ಲಾದ, ನಾನೆಂತಹವನಪ್ಪ, ನಾನೇನು ಮಾಡ್ತೀನಿ ಗೊತ್ತಾ, ಸುಮ್ಮನೆ ನಿಂದು ಕತೆಗಳನ್ನು ಮೇಲ್ ಬಂತಲ್ವಾ, ಲೀಲಾಕಥಾ ವಿರಂಚಗೀತಾ ಲೀಲಾಕಥಾ ಅನುಗೃಣನ್, ಬ್ರಹ್ಮದೇವರ ಅಂದ ಹಾಡಲ್ಪಟ್ಟ ನಿನ್ನ ಕಥೆಗಳನ್ನು ನಾನು ನಿರಂತರವಾಗಿ ಕೀರ್ತನೆ ಮಾಡ್ತೀನಿ ಅಂತ. ಅದಿರಲಿ ಒಂದು ಕಡೆ. ನಾನು ಹೇಗಿರ್ತೀನಿ ಗೊತ್ತಾ, ತೇ ಪದಯುಗಾಲಯ ಹಂಸಸಂಗ ಭೂತ್ವಾ, ನಿನ್ನ ಪದಯುಗಾಲಯ, ಪದಯುಗಲ ಅಂದರೆ ಏನು ಗೊತ್ತಾ, ಎರಡು, ಯುಗಲ ಅಂದರೆ ಎರಡು ಅಂತ ಅರ್ಥ. ಪದಯುಗಾಲಯ ಅಂತಂದರೆ ಎರಡು ಪಾದ ಕಮಲಗಳು. ಆ ಪಾದ ಕಮಲಗಳನ್ನೇ ಆಲಯ ಅಂದರೆ ಆಶ್ರಯಿಸಿರುವ. ಪದ ಯುಕ್ ಆಲಯ. ಯುಕ್ ಅಂದರೆ ಎರಡು, ಪದಯುಕ್ ಮತ್ತು ಆಲಯ, ಮೂರು ಪದ ಇದೆ ಅಲ್ಲಿ. ಪರಮಾತ್ಮನ ಎರಡು ಪಾದಗಳೇ ಪದಯುಕ್ ಅಂದರೆ ಎರಡು ಪಾದ, ಅದೇನೇ ಆಲಯ ಅಂದರೆ ಆಶ್ರಯ. ಯಾರಿಗೆ? ಹಂಸ. ಹಂಸ ಅಂತಂದರೆ ಶುದ್ಧರು ಅಂತ ಅರ್ಥ. ಹಂಸ ಅದು ಬೆಳ್ಳಿಗಿರುತ್ತೆ. ಅದು ಮಾನಸ ಸರೋವರದಲ್ಲಿರುವ ಹಂಸ ಅಂತಂದ್ರೂ ಭಾರೀ ಬೆಳ್ಳಿಗಿರುತ್ತೆ, ಒಂದು ಚೂರು ಕಪ್ಪಿರಲ್ಲ ಹಂಸ ಪಕ್ಷಿಗೆ. ಹಾಗೆ ಶುದ್ಧವಾದ ಅಂತಃಕರಣವುಳ್ಳವರು ಯಾರು? ಪರಮಾತ್ಮನ ಭಕ್ತರು. ಅವರು ಯಾರವರು? ಅವರೇ ಪದಯುಗಾಲಯ ಹಂಸರು. ಸಂಘ ಅಂತ ಇನ್ನೊಂದು ಪದ ಇದೆ, ಅದು ನೋಡೋಣ. ಇವಾಗ ನಾನು ಹೇಳ್ತಾ ಇದ್ದೀನಿ ಪದ ಯುಕ್ ಅಂತ ಮಾಡ್ಕೋಬೇಕು ಅದನ್ನು. ಪದಯುಕ್ ಅಂತಂದರೆ ಆವಾಗ ಕ್ಲಾರಿಟಿ ಬರುತ್ತೆ. ಪದಯುಕ್ ಆಲಯ ಹಂಸ ಸಂಘ, ಎರಡು ಪಾದಕಮಲಗಳನ್ನೇ ಆಶ್ರಯಿಸಿರುವ ಶುದ್ಧರಾದ ಭಾಗವತರನ್ನ ಏನಂತ ಕರೀತಾರೆ? ಪದಯುಗಾಲಯ ಹಂಸರು ಅಂತ ಕರೀತಾರೆ. ಅವರ ಸಂಘ, ಸಂಘ ಅಂದರೆ ಸಂಪರ್ಕ ಅಂತ ಅರ್ಥ ಅಲ್ವಾ? ಆದ್ದರಿಂದ ಅವರ ಸಂಘವನ್ನು, ಸಂಪರ್ಕವನ್ನು ನಾನು ಸಂಘ ಬಹಳ ಭಕ್ತಿ ಉಳ್ಳವನಾಗಿ ಅವರನ್ನು ನಾನು ಸೇವೆ ಮಾಡ್ತೀನಿ, ಅವರ ಸಂಪರ್ಕವನ್ನು ಇಟ್ಕೊಳ್ತೀನಿ, ಅವರ ಒಡನಾಟದಲ್ಲಿರ್ತೀನಿ ನಾನು ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ನಾನು ಭಗವದ್ಭಕ್ತರ ಒಡನಾಟದಲ್ಲಿ, ಅವರ ಸೇವೆಯಲ್ಲಿ, ಅವರಲ್ಲಿ ಭಕ್ತಿ ಉಳ್ಳವನಾಗಿ ನಾನು ನಿನ್ನ ಲೀಲಾ ಕಥೆಗಳನ್ನು ಕೇಳ್ತೀನಿ ಅಂತ ಅರ್ಥ. ಅಂದರೆ ಏನಾಯಿತು ಅರ್ಥ ಆಗುತ್ತಾ? ಅವರ ಸಜ್ಜನರ ಒಂದು ಸೇವೆ ಮಾಡುವುದರಿಂದ ನಾನು ನಿನ್ನ ಲೀಲಾ ಕಥೆಗಳನ್ನು ಕೇಳುವಂತಹ ಒಂದು ಪುಣ್ಯ ಸಂಪಾದನೆ ಆಯಿತು ಅಂತ ಅರ್ಥ. ನಾನು ಹೀಗೆ ಹೇಳ್ತೀನಿ, ನಾನು ಊಟ ಮಾಡಿ ಭಾರವನ್ನು ಎತ್ತಿದೆ ಅಂತಂದರೆ ಏನರ್ಥ? ಊಟ ಮಾಡಿದ್ರಿಂದ ನನಗೆ ಶಕ್ತಿ ಬಂತು, ಅದರಿಂದ ಆ ಕಲ್ಲನ್ನು, ಭಾರವನ್ನು ಎತ್ತಲಿಕ್ಕಾಯಿತು ಅಂತ ಅರ್ಥ. ಹಾಗೆ ನಾನು ಸಜ್ಜನರ ಒಂದು ಸೇವೆಯನ್ನು ಮಾಡುತ್ತಾ ನಿನ್ನ ಕಥೆಗಳನ್ನು ಕೇಳ್ತೀನಿ ಅಂದರೆ, ಆ ಸಜ್ಜನರ ಸೇವೆ ಮಾಡಿರೋದ್ರಿಂದ ಒಂದು ಬಂದ ಪುಣ್ಯದಿಂದ ನಿನ್ನ ಕಥೆಗಳನ್ನು ಕೇಳ್ತೀನಿ ಅಂತ ಅರ್ಥ. ಆಮೇಲೆ ಎಂತಹ ಯಾವುದನ್ನಪ್ಪ ದಾಟ್ತೀಯ ನೀನು? ಸಂಸಾರ ಅಂತ ನಾನು ಹೇಳಿದ್ದೆ, ಅದಕ್ಕೊಂದು ಶಬ್ದನೂ ಇದೆ, ದುರ್ಗಾಣಿ. ದುರ್ಗ ಅಂದರೆ ಕಷ್ಟ ಅಂತ ಅರ್ಥ. ಸಂಸಾರದಲ್ಲಿರುವ ಅನೇಕ ಕಷ್ಟಗಳಿದೆಯಲ್ವಾ, ಅದೇ ದುರ್ಗಾಣಿ, ದ್ವಿತೀಯ ವಿಭಕ್ತಿ ಇದು. ಹೇಗೆ ದಾಟ್ತೇನಪ್ಪ? ಕಷ್ಟಪಟ್ಟು ದಾಟಲ್ಲ, ಅಂಜಹ ತರಾಮಿ, ಭಾರಿ ಸುಲಭ. ಆ ಸಂಸಾರದ ಕಷ್ಟಗಳನ್ನು ದಾಟಲಿಕ್ಕೆ ಎಷ್ಟು ಸುಲಭವಾದ ಮಾರ್ಗ ಇದೆ. ಅದು ಜನರು ಅದನ್ನು, ಆ ಮಾರ್ಗವನ್ನು ಕಂಡಿಡ್ಕೊಂಡಿಲ್ಲ, ಅದು ಆ ಮಾರ್ಗವನ್ನು ನೋಡ್ತಾ ಇಲ್ಲ. ಎಂತಹ ಪೆದ್ರಪ್ಪ ನಮ್ಮ ಜನರು ಅಂತ ಅಂದ್ಕೊಳ್ತಾ ಇದ್ದಾನೆ ಯಾರು? ಪ್ರಹ್ಲಾದ. ಆದ್ದರಿಂದ ಏನು ಒಟ್ಟು ತಾತ್ಪರ್ಯ ಈ ಶ್ಲೋಕದಲ್ಲಿ?
ಅಂತ ಕೇಳಿದ್ರೆ, ಹೇ ನರಸಿಂಹ, ತೇ ಪದಯುಗಾಲಯ ಹಂಸ ಸಂಘ ಭೂತ್ವ, ಅಂದರೆ ನಿಮ್ಮ ಪದಯುಗಲ ಪಾದಕಮಲವನ್ನು ಆಶ್ರಯಿಸಿರುವ ಭಗವದ್ಭಕ್ತರ ಸಂಘವನ್ನ ಮಾಡಿ ವಿರಂಚಗೀತಾ ಪರದೇವತಾಯಾ ಲೀಲಾಕಥಾ ಅನುಗೃಣನ್, ಚತುರ್ಮುಖ ಬ್ರಹ್ಮದೇವರಿಂದ ಹಾಡಲ್ಪಟ್ಟ ಸ್ತುತಿಸಲ್ಪಟ್ಟ ಸರ್ವೋತ್ತಮನಾದ ಭಗವಂತನ ಲೀಲಾ ಕಥೆಗಳನ್ನು ನಾನು ಅನುಗುಣನ್, ನಾನು ಮೆಲಕ್ ಹಾಕ್ತಾ, ನಾನು ಸ್ತೋತ್ರ ಮಾಡ್ತಾ ಇದ್ರೆ ಏನಪ್ಪ ಆಗತ್ತೆ? ಗುಣವಿಪ್ರಮುಕ್ತ, ಈ ಸಂಸಾರದಿಂದ ಮುಕ್ತನಾಗಿ, ನಾವಾಗಲೇ ವಿವರಿಸಿದಂಗೆ ಇವಾಗಲೇ ಏನಾದರೂ ನಾವು ಸಂಸಾರದಲ್ಲಿ ಯಾವುದೋ ಒಂದಕ್ಕೆ ದುಷ್ಟವಾದ ಚಟಕ್ಕೆ ನಾನು ಅದಕ್ಕೆ ಜೋತು ಬಿದ್ದಿದ್ರೆ ಆ ಚಟವನ್ನು ದೂರ ಮಾಡಿ ಕೊನೆಗಂತೂ ಮೋಕ್ಷ, ಸಂಸಾರವನ್ನು ದಾಟಿದವನಾಗಿ ದುರ್ಗಾಣಿ, ಸಂಸಾರದ ಕಷ್ಟಗಳನ್ನು ಅಹಂ ಅಂಜಃ ತರಾಮಿ, ಬಹಳ ಸುಲಭವಾಗಿ ದಾಟುತ್ತೇನೆ ಅಂತ ಈ ಶ್ಲೋಕದ ತಾತ್ಪರ್ಯ. ಅದರಲ್ಲಿ ಸ್ಟ್ರೆಸ್ ಎಲ್ಲಿ ಕೊಡಬೇಕು, ಫೋಕಸ್ ಎಲ್ಲಿ ಕೊಡ್ತಾ ಇದ್ದಾರೆ ವಿಷ್ಣು ತೀರ್ಥರು ಅಂತ ಕೇಳಿದ್ರೆ, ಗುರುಭಕ್ತಿ ಎನ್ನುವುದು ಮೋಕ್ಷಕ್ಕೆ ಸಾಧನ ನೇರವಾಗಿ ಅಲ್ಲ. ಇದೇ ಗುರುಭಕ್ತಿ. ಪದಯುಗಾಲಯ ಹಂಸ ಸಂಘ ಅನ್ನೋದೇ ಗುರುಭಕ್ತಿ ಅಂತ ತೋರಿಸ್ತಾ ಇದೆ. ಅವರ ಸಂಘವನ್ನು ಮಾಡ್ತಾ ನೇರವಾಗಿ ಮೋಕ್ಷಕ್ಕೆ ಹೋಗಲ್ಲ, ಕಿಂತು ಏನಾಗತ್ತೆ? ಪರದೇವತಾಯ ಲೀಲಾಕಥಾ ಅನುಗೃಣನ್, ನಿನ್ನ ಮೇಲೆ ಭಕ್ತಿಯನ್ನು ಮಾಡಿ, ಅದು ಆ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿದರೆ ಬೇಗ ನಿನ್ನ ಮೇಲೆ ಭಕ್ತಿ ಸಿಗತ್ತೆ, ಭಕ್ತಿಯನ್ನು ಮಾಡಬಹುದು. ಅಂತಹ ಭಕ್ತಿಯನ್ನು ಮಾಡ್ತಾ ನಾನು ಸುಲಭವಾಗಿ ಸಂಸಾರದ ಕಷ್ಟಗಳನ್ನು ದಾಟುತ್ತೇನೆ ಅಂತ ತಾತ್ಪರ್ಯ. ಆಯ್ತಾ? ಇವಾಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಕಸ್ತಂ ತ್ವನಾದೃತ್ಯ ಪರಾನುಚಿಂತಾಂ ಋತೆ ಪಶುತ್ವಂ ಅಸತೀಂ ನಾಮ ಯುಂಜಾತ್ ಪಶ್ಯಂ ಜನಂ ನಿಪತಿತಂ ಭವವೈತರ್ಣ್ಯಾಂ ಸ್ವಕರ್ಮಜಾನ್ ಪರಿತಾಪಾಂಜುಷಾಣಂ ಪಶ್ಯನ್ ಜನಂ ನಿಪತಿತಂ ಭವವೈತರಿಣ್ಯಾಂ ಸ್ವಕರ್ಮಜಾನ್ ಪರಿತಾಪಾಂಜುಷಾಣಂ. ಪದಚ್ಛೇದ ಹೇಗೆ? ಕಹ ತಂ ತು ಅನಾದೃತ್ಯ ಪರ ಅನುಚಿಂತಾಂ ಋತೆ ಅಂತ ಬಿಡಿಸ್ಕೋಬೇಕು. ಪಶುತ್ವಂ ಅಸತೀಂ ನಾಮ ಯುಂಜಾತ್ ಪಶ್ಯನ್ ಜನಂ ನಿಪತಿತಂ ಭವವೈತರಿಣ್ಯಾಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ. ಈ ಶ್ಲೋಕಕ್ಕೆ ಒಂದು ಪೀಠಿಕೆಯನ್ನು ಕೊಡ್ತಾರೆ. ಶುಕಾಚಾರ್ಯರು ಹೇಳುವ ಶ್ಲೋಕ ಪರೀಕ್ಷಿತನಿಗೆ. ಈ ಶ್ಲೋಕಕ್ಕಿಂತ ಮುಂಚೆ ವಿಷ್ಣು ತೀರ್ಥರು ಹೇಳ್ತಾರೆ, ಆಯ್ತಪ್ಪ, ನೀವು ಏನು ಮಾಡ್ತಾ ಇದ್ದೀರಿ, ಸ್ವಲ್ಪ ಈ ಶ್ಲೋಕ ಯಾಕೆ ತಂದ್ರಿ, ಇಷ್ಟೊತ್ತನಕ ಹೇಳಿದ ಸಾಕಾಗ್ಲಿಲ್ವಾ ಅಂತ ಯಾರೋ ಕೇಳಿದ್ರು ಅವ್ರ ಶಿಷ್ಯರು. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ತದೇವಂ ಭಾಗವತೋತ್ತಮೇಶು ಭಕ್ತಿ ಅವಶ್ಯಕಿ. ನೋಡ್ರಪ್ಪ, ಗುರುಗಳ ಮೇಲೆ ಭಾಗವತೋತ್ತಮರು ಅಂತ ಯಾರು ಇರ್ತಾರೆ, ಸಜ್ಜನರು, ಅವರ ಮೇಲೆ ಭಕ್ತಿ ಮಾಡಬೇಕು, ಅದು ಬೇಕೇ ಬೇಕು. ಸಾಚ ಹರಿಭಕ್ತಿ ದ್ವಾರ ಸರ್ವಪುರುಷಾರ್ಥ ಪ್ರದ. ಆ ಗುರುಭಕ್ತಿಯು ನಮಗೆ, ಆ ಗುರುಭಕ್ತಿಯಿಂದ ಬಂದ ಪುಣ್ಯದಿಂದ ಹರಿಭಕ್ತಿಯನ್ನು ಅದು ಸಂಪಾದನೆ ಮಾಡಿಕೊಡುತ್ತೆ. ಅದರಿಂದ ಏನಾಯಿತು? ಸರ್ವ ಪುರುಷಾರ್ಥಪ್ರದ, ನಮಗೇನು ಬೇಕೋ ಅದನ್ನು ಒದಗಿಸಿಕೊಡುವಂತಹ ಶಕ್ತಿ ಆ ಹರಿಭಕ್ತಿಗಿದೆ. ಅದು ಬರೋದೇ ಗುರುಭಕ್ತಿಯ ಮೂಲಕ. ಸರಿ, ತತ್ಕಥಂ, ಅದು ಹೇಗೆ, ಸ್ವಲ್ಪ ವಿವರಣೆ ಮಾಡ್ತೀರಾ ಅಂತ ಶಿಷ್ಯರು ಕೇಳಿದ್ರು. ಅದಕ್ಕೆ ಇತ್ಯತಃ ಮಿಥ್ಯಾಜ್ಞಾನಸ್ಯ ಪುರುಷಾರ್ಥ ಪ್ರತಿಬಂಧಕಸ್ಯ ನಾಶನಂ ತಾವತ್ ತದುಪದೇಶೇನೇನೈವ ಭವತಿ ತತಃ ತನ್ನಿವೃತ್ತಯೇ ತತ್ರ ಭಕ್ತಿ ಅವಶ್ಯಕಿ. ಈಗ ಮೊದಲು ನೋಡ್ರಿ, ವಿಷ್ಣು ತೀರ್ಥರು ಹೇಳ್ತಾರೆ,
ಮಿಥ್ಯಾಜ್ಞಾನವನ್ನು ತೆಗೆದುಹಾಕಬೇಕು. ಇದು ನಾನು ಹೇಳಿದ್ದೀನಿ ಒಂದು ಸುಮಾರು ಸಲಿ. ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನ ಅಂದರೆ ಏನು ಗೊತ್ತಾ? ವಿಪರೀತ ಜ್ಞಾನ ಅಂತ ಅರ್ಥ. ಅನ್ಯಥಾ ಜ್ಞಾನ. ಮಿಥ್ಯಾ ಅಂದ ಕೂಡಲೇ ಸುಳ್ಳು, ಸುಳ್ಳು ಜ್ಞಾನ ಅಂದರೆ ಜ್ಞಾನ ಸುಳ್ಳು ಅಂತ ಅರ್ಥ ಅಲ್ಲ, ಜ್ಞಾನ ಸತ್ಯನೇ. ಆದರೆ ಜ್ಞಾನದ ವಿಷಯ ಸತ್ಯ ಅಲ್ಲ. ಆ? ಇವಾಗ ನನ್ನ ಎದುರುಗಡೆ ಏನೋ ಒಂದು ಹಗ್ಗ ಬಿದ್ದಿದೆ, ಆ ಹಗ್ಗವನ್ನು ಹಾವು ಅಂತ ತಿಳ್ಕೊಂಬಿಟ್ಟೆ ಬೆಳಕಿಲ್ಲದೆ ಇರಬೇಕಾದ್ರೆ. ಈ ಸರ್ಪಜ್ಞಾನ ಏನಿದೆ, ಆ ಸರ್ಪಜ್ಞಾನ ಸತ್ಯನೇ. ಅದು ಸರ್ಪ ಸತ್ಯ ಅಲ್ಲ, ಸರ್ಪಜ್ಞಾನ ಸತ್ಯ. ಆ ಜ್ಞಾನದಲ್ಲಿ ವಿಷಯವಾದ ಪದಾರ್ಥ ಮಾತ್ರ ಸುಳ್ಳು. ಆ? ಜ್ಞಾನ ಯಾವತ್ತೂ ಸುಳ್ಳಾಗಲ್ಲ. ಜ್ಞಾನ ಹುಟ್ಟಿದೆ, ಜ್ಞಾನ ಬಂದಿದೆ. ಆ ಜ್ಞಾನದಲ್ಲಿ ನಿಜವಾದ ಸರ್ಪವು, ಅದಕ್ಕೆ ವಿಷಯ ಆ, ಅನ್ನೋದು ಅದಿಲ್ಲ. ಯಾಕೆ? ನಿಜವಾದ ಸರ್ಪನೇ ಇಲ್ಲ ಅಲ್ಲಿ. ಈ ಮಿಥ್ಯಾಜ್ಞಾನ ಏನಿದೆಯಲ್ವಾ, ಈ ಉದಾಹರಣೆಗೆ ಪರಮಾತ್ಮ ಇದ್ದಾನೆ, ರುದ್ರದೇವರು ಇದ್ದಾರೆ, ಗಣೇಶ ಇದ್ದಾನೆ, ವಾಯುದೇವರಿದ್ದಾರೆ, ಚತುರ್ಮುಖ ಬ್ರಹ್ಮ ಎಲ್ಲ ಇದ್ದಾರೆ. ಈಗ ನಾನು ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಸರಿಯಾದ ಜ್ಞಾನ, ಅದು ಪ್ರಮಾ ಅಂತ ಕರೀತಾರೆ. ಇಲ್ಲ, ರುದ್ರದೇವರೇ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ಟೆ, ಅಥವಾ ಗಣೇಶನೇ ಸರ್ವೋತ್ತಮ ಅಂತ ತಿಳ್ಕೊಂಡೆ, ಅಥವಾ ಚತುರ್ಮುಖ ಬ್ರಹ್ಮದೇವರೇ ಸರ್ವೋತ್ತಮ ಅಂತ ತಿಳ್ಕೊಂಡೆ. ಆ ನಾರಾಯಣ ಇದ್ದಾನಲ್ವಾ, ಅವನು ಗಣೇಶನಲ್ಲಿ ಭಕ್ತಿ ಮಾಡಿ ಅಥವಾ ಚತುರ್ಮುಖನಲ್ಲಿ ಭಕ್ತಿ ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೀಗೆಲ್ಲ ತಿಳ್ಕೊಂಡ್ಬಿಟ್ರೆ ಏನಂತಾರೆ ಅದಕ್ಕೆ? ವಿಪರೀತ ಜ್ಞಾನ, ಮಿಥ್ಯಾಜ್ಞಾನ, ಅಯಥಾರ್ಥ ಜ್ಞಾನ. ಇದೆಲ್ಲ ಸಿನಾನಿಮ್ಸ್ ಇವೆಲ್ಲ. ಸರಿ, ಅದರಿಂದ ಏನು? ಮಿಥ್ಯಾಜ್ಞಾನ ಕಳ್ಕೊಂಡ್ರೆ ಆಯ್ತಪ್ಪ, ಏನು ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ ನೀವು, ಅದನ್ನ ಯಾಕೆ ಅಷ್ಟೊಂದು ಬೈತಾ ಇದ್ದೀರಾ ಅಂದರೆ, ಈ ಮಿಥ್ಯಾಜ್ಞಾನ ಇದೆಯಲ್ವಾ, ಇದ್ರ ಫಲ ಏನಪ್ಪ ಅಂದರೆ, ಆಚಾರ್ಯ ಹೇಳ್ತಾರೆ ನೋಡ್ರಪ್ಪ, ನೀವು ಏನೋ ಒಂದು ನಿಷಿದ್ಧ ಕರ್ಮವನ್ನು ಮಾಡಿಬಿಟ್ರಿ ಅಂತ ಇಟ್ಕೊಳ್ಳೋಣ. ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಲಿಲ್ಲ. ಸಕಾಲ ಅಂದ್ರೇನು? ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯಾ ವಂದನೆ ಮಾಡಬೇಕು, ಮಾಡಲಿಲ್ಲಪ್ಪ. ಅಥವಾ ಸೂರ್ಯಾಸ್ತದೊಳಗೆ ಮಾಡಬೇಕು, ಮಾಡಲಿಲ್ಲ. 3 ಹೊತ್ತು ಮಾಡಬೇಕು, ಮಾಡಲಿಲ್ಲ. ಪರಮಾತ್ಮನಿಗೆ ನಿವೇದಿತವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು, ಮಾಡಲಿಲ್ಲ. ಈ ಥರ ಏನೋ ಒಂದು ನಿಷಿದ್ಧ ಕರ್ಮ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ನಿಷಿದ್ಧ ಕರ್ಮವನ್ನು ಮಾಡಿದರೆ ನಮಗೇನಾಗತ್ತೆ? ನರಕ ಆಗತ್ತೆ. ಯಾಕೆ? ಅದರಿಂದ ಪಾಪ, ಪಾಪದಿಂದ ನರಕ. ಅದೇ ಆಮೇಲೆ ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಳದೆ ಗಣೇಶನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ಟೆ, ಗರುಡನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ಟೆ. ಇವಾಗೆಲ್ಲ ಈಗ ನಾವು ಮಠಕ್ಕೆ ಹೋಗ್ತೀವಲ್ಲ, ಅಲ್ಲಿ ರಾಯರ ಬೃಂದಾವನ ಇರುತ್ತೆ, ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಏನು ಮಂತ್ರಾಲಯದಲ್ಲಿ ರಶ್ಶು 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 ರಶ್ಶು. ಮಾಧ್ವರು ಅಂದರೆ ಒಂದು 5% ಸಿಗ್ಬೋದು ನಿಮಗೆ ಜನ. ಇನ್ನು 95% ಅವರೆಲ್ಲ ಮತ್ತೆ ಮಾಧ್ವೇತರರೇ. ಅವರು ಒಂದು ವೇಳೆ ರಾಯರನ್ನೇ ದೇವರು ಅಂತ ಉಪಾಸನೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ನಂಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ, ನಾವು ಕೇಳಿಲ್ಲ. ಅವ್ರು ಪ್ರದಕ್ಷಿಣೆ ಮಾಡ್ಬೇಕಾರಪ್ಪ, ರಾಯರಪ್ಪ ಅವರು ದೇವರು, ನಮಗೆಲ್ಲ ಪರಿಹಾರ ಮಾಡ್ತಾರೆ ಅಂತ ಅವನು ಸರ್ವೋತ್ತಮ ಅಂತ ರಾಯರನ್ನ ಅವ್ರು ಪೂಜೆ ಮಾಡಿಬಿಟ್ರೆ, ಅವ್ರು ನಿಜವಾಗಲೂ ಒಳ್ಳೆಯವರಾಗಿದ್ದರೆ ರಾಯರು ಏನು ಮಾಡ್ತಾರೆ? ಅವ್ರಿಗೆ ಏನೋ ಪಾಪ ಕಷ್ಟ ಇರುತ್ತೆ, ಆ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಅವ್ರು ಭಕ್ತಿಯಿಂದ ಮಾಡಿದರೆ ಕಷ್ಟವನ್ನು ಪರಿಹಾರ ಮಾಡಿ, ಆಮೇಲೆ ಪಾಪ ಅವ್ರ ರಾಯರಿಗೆ ಭಾರಿ ಕರುಣೆ. ಏ ಪಾಪ ಇವನು ಒಳ್ಳೆಯವನು, ಆದರೆ ನನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದಾನೆ, ನಾನೇ ಸರ್ವೋತ್ತಮ ಅಂತ ತಿಳ್ಕೊಂಬಿಟ್ಟಿದ್ದಾನೆ, ಇವನಿಗೇನಾದರೂ ಒಂದು ಒಳ್ಳೆ ಮಾರ್ಗವನ್ನು ಕೊಡಬೇಕು ಅಂತ ಅವನ ಕೈಲಿ ಏನೋ ಒಂದು ಸೇವೆ ತಗೊಂಡು ಅವನಿಗೆ ಒಳ್ಳೆಯ ಜ್ಞಾನವನ್ನು ಯಾರೋ ಒಂದು ಪ್ರವಚನದಲ್ಲಿ ಕೇಳುವಂತಹ ಒಂದು ಭಾಗ್ಯನೋ, ಅಥವಾ ಇನ್ಯಾವುದೋ ಜನ್ಮದಲ್ಲಿ ಅವನಿಗೆ ಒಳ್ಳೆಯ ಹಾದಿ, ಸರಿಯಾದ ಜ್ಞಾನವನ್ನು ಉಂಟು ಮಾಡಿಸಿಕೊಡುವಂತಹ ತಾಕತ್ತು ರಾಯರಿಗಿದೆ. ಆದರೆ ಒಂದು ವೇಳೆ ಅವನು ಸಜ್ಜನನೇ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಅವನು ದುರ್ಜನನೇ ಆಗಿದ್ದ ಅಂತ, ಅವಾಗ ಅದೇನದು? ವಿಪರೀತ ಜ್ಞಾನ. ಆ ವಿಪರೀತ ಜ್ಞಾನದಿಂದ ಏನಾಗುತ್ತೆ ಗೊತ್ತಾ? ನರಕ ಆಗಲ್ಲ, ತಮಸ್ಸಾಗ್ಬಿಡುತ್ತೆ, ಅಂಧನ್ ತಮಸ್ಸಾಗ್ಬಿಡುತ್ತೆ. ಅದನ್ನು ಆಚಾರ್ಯ ಹೇಳ್ತಾರೆ ಅನುಭಾಷ್ಯದಲ್ಲಿ. ಏನಂತ? ವಿಕರ್ಮಣ ನಿರಯಂ. ವಿಕರ್ಮ ಅಂದರೆ
ನಿಷಿದ್ಧ ಕರ್ಮ. ನಿಷಿದ್ಧ ಕರ್ಮದಿಂದ ನಿರಯ. ನಿರಯ ಅಂದರೆ ನರಕ. ಶುಭೇನ ಕರ್ಮಣ ಸ್ವರ್ಗಂ. ಒಳ್ಳೆಯ ಕರ್ಮದಿಂದ ಸ್ವರ್ಗವನ್ನು ಪಡಿಬಹುದು. ನಾ ಏನಪ್ಪ ಪವಮಾನ ಹೋಮ ಮಾಡಿದೆ, ಯಾರಿಗೋ 10 ರೂಪಾಯಿ ದಾನ ಕೊಟ್ಟೆ ಆ, ಅಂತಂದರೆ ಬೇಕಾದ್ರೆ ಸ್ವರ್ಗ ಸಿಗುತ್ತೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ಅದು ಒಂದು ಲೈನು. ನೆಕ್ಸ್ಟು ಮಿಥ್ಯಾಜ್ಞಾನೇನ ಚ ತಮಃ. ಮಿಥ್ಯಾಜ್ಞಾನ, ವಿಪರೀತ ಜ್ಞಾನದಿಂದ ಏನಾಗುತ್ತೆ? ಅಂಧನ್ ತಮಸ್ಸಾಗೋಗ್ಬಿಡುತ್ತೆ. ಅದರಿಂದ ಅದು ಭಾರಿ ಡೇಂಜರ್ ಅದು. ನಿಷಿದ್ಧ ಕರ್ಮ ಏನೋ ಒಂದಿನ ಸಂಧ್ಯಾ ವಂದನೆ ಲೇಟ್ ಆಯ್ತಪ್ಪ, ಓಕೆ, ಏನೋ ಒಂದು ವರ್ಷ ನರಕದಲ್ಲಿ ಏನೋ ಕೂಡಿಸ್ತಾನೆ ಅಂತ ಇಟ್ಕೊಳ್ಳೋಣ. ಆದರೆ ಮಿಥ್ಯಾಜ್ಞಾನ ಬಂದುಬಿಟ್ರೆ ಸೀದಾ ನೇರ ಅಂಧನ್ ತಮಸ್ಸೆ. ಮಿಥ್ಯಾಜ್ಞಾನೇನ ಚ ತಮಃ. ಸರಿಯಾದ ಜ್ಞಾನದಿಂದ ಮೋಕ್ಷ. ಜ್ಞಾನೇನೇವ ಚ ಪರಂಪದಂ. ಅದರಿಂದ ಏನಾಯಿತು? ನಾವು ಒಳ್ಳೆಯ ಕೆಲಸ ಶುಭ ಕರ್ಮಗಳನ್ನು ಮಾಡಿದರೆ ಅದು ಅದು ನಿವೃತ್ತ ಕರ್ಮ, ನಿಷ್ಕಾಮ ಕರ್ಮ ಮಾಡಿದ್ರೆ ಬೇರೆ ವಿಚಾರ, ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ. ಆದರೆ ಏನಪ್ಪ ಹೇಳಿದ್ದಾರೆ ಅಲ್ಲಿ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗ ಆಗುತ್ತೆ, ಮಾಡ್ರಪ್ಪ. ಆ ಶುಭ ಕರ್ಮದಿಂದ ಏನಾಯಿತು? ಸ್ವರ್ಗ ಆಯಿತು. ಯಾರಿಗೋ ಬೈದು ಬಿಟ್ಟೆ ನೀನು ಹಿರಿಯರಿಗೆ, ನರಕ. ಆದರೆ ತಪ್ಪು ಜ್ಞಾನ ಮಾಡ್ಕೊಂಡ್ಬಿಟ್ಟೆ, ಅಂಧನ್ ತಮಸ್, ಎಟರ್ನಲ್ ಹೆಲ್. ಸರಿಯಾದ ಜ್ಞಾನದಿಂದ ಮೋಕ್ಷ. ಅಷ್ಟು ಮಹತ್ವ ಜ್ಞಾನಕ್ಕಿದೆ. ಯಾತಕ್ಕೆ ಹೇಳಲಿಕ್ಕೆ ಬಂದೆ? ಇಲ್ಲೇನು ಹೇಳ್ತಾ ಇದ್ದಾರೆ ವಿಷ್ಣು ತೀರ್ಥರು? ಮಿಥ್ಯಾಜ್ಞಾನ ಅನ್ನೋದು, ಮಿಥ್ಯಾಜ್ಞಾನಸ್ಯ ಪುರುಷಾರ್ಥ ಪ್ರತಿಬಂಧಕಸ್ಯ. ಪುರುಷಾರ್ಥಕ್ಕೆ ಅಂದರೆ ಮೋಕ್ಷಕ್ಕೆ ಪ್ರತಿಬಂಧಕ ಅದು ಮಿಥ್ಯಾಜ್ಞಾನ. ಯಾಕೆ ಪ್ರತಿಬಂಧಕ? ನಮ್ಮನ್ನು ಅಂಧನ್ ತಮಸ್ಸಕ್ಕೆ ಕಳ್ಕೊಂಡು ಹೋಗುತ್ತದು. ಆದ್ದರಿಂದ ಅದರ ನಾಶನ ಆಗಬೇಕಾ? ಅದು ಡೆಸ್ಟ್ರಾಯ್ ಆಗಬೇಕು. ಹೇಗಾಗತ್ತೆ? ತದು ಉಪದೇಶೇನ ಏವ ಭವತಿ. ಆ ಸಜ್ಜನರು ಅಂತಿದ್ದಾರಲ್ವಾ, ಜ್ಞಾನಿಗಳು, ಅವರ ಉಪದೇಶದಿಂದಲೇ ಆ ಅಜ್ಞಾನಕ್ಕೆ, ವಿಪರೀತ ಜ್ಞಾನಕ್ಕೆ ನಾಶ. ಆದ್ದರಿಂದ ತತಃ ತನ್ನಿವೃತ್ತಯೇ ತತ್ರ ಭಕ್ತಿ ಅವಶ್ಯಕಿ. ಆ ವಿಪರೀತ ಜ್ಞಾನ ಹೋಗಬೇಕು ಅಂದರೆ ನಮಗೆ ಉಪದೇಶ ಮಾಡಬೇಕು ಅವರು. ಅವ್ರು ಯಾವಾಗ ಉಪದೇಶ ಮಾಡ್ತಾರೆ? ತದರ್ಥಂ ಸಂತತಂ ತತ್ಸೇವನಂ. ಅವ್ರ ಮೇಲೆ ಭಕ್ತಿ ಮಾಡಬೇಕು ಅಂದರೆ ಅವರನ್ನು ಸೇವನೆ ಮಾಡಬೇಕು. ಸಜ್ಜನರು ಜ್ಞಾನಿಗಳು ಅಂತಿರ್ತಾರಲ್ಲ, ಅವ್ರು ಸೇವೆ ಮಾಡಬೇಕು. ನೋಡಿ, ನಾವು ಮಂತ್ರಾಲಯಕ್ಕೆ ಸೇವೆಗೆ ಹೋಗ್ತೀವಿ, ಅಥವಾ ರಘುತ್ತಮ ತೀರ್ಥರ ಸೇವೆ ಅಂತ ಮಾಡಬೇಕು ತಿರುಕೊಯ್ಲೂರಲ್ಲಿ. ಇನ್ಯಾರ್ದೋ ಶ್ರೀಪಾದರಾಜರ ಆರಾಧನೆ ಇವತ್ತು ಮುಳುಬಾಗಿಲಲ್ಲಿ ಶ್ರೀಪಾದರಾಜರ ಅವರ ಶ್ರೀಪಾದರಾಜರ ಸೇವೆ ಮಾಡಬೇಕು ಅಂತ ಹೋಗ್ತೀವಿ. ಎಂದಾರೋ ಒಂದಿನ ನನಗೆ ಒಳ್ಳೆ ಜ್ಞಾನ ಕೊಡಿ ಅಂತ ಸೇವೆ ಮಾಡಿದ್ದೀವಾ? ಇಲ್ಲ. ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ವಿಷ್ಣು ತೀರ್ಥರು. ತನ್ನಿವೃತ್ತಯೇ, ಆ ವಿಪರೀತ ಜ್ಞಾನ ಹೋಗಬೇಕು ಅಂದರೆ ಅವರಲ್ಲಿ ಭಕ್ತಿ ಮಾಡಬೇಕು. ಆ ಭಕ್ತಿಗೋಸ್ಕರ ಅವ್ರಲ್ಲಿ ಭಕ್ತಿ ಬರಬೇಕು ಅಂದರೆ ಅವರು ಸೇವೆ ಮಾಡಬೇಕು. ಇತಿ ವದಿಷ್ಯನ್ ಮಿಥ್ಯಾಜ್ಞಾನ ತ್ಯಜನೆ ಆದರಜನನಾಯ ಮಿಥ್ಯಾಜ್ಞಾನಿನಃ ತಾವತ್ ನಿಂದತಿ. ಅಂದರೆ ನಮಗೆ ಓಹೋ ಇಷ್ಟು ಡೇಂಜರ್ ಏನಪ್ಪ ವಿಪರೀತ ಜ್ಞಾನ. ಮಿಥ್ಯಾಜ್ಞಾನನೇ ಡೇಂಜರ್ ಅಂದರೆ ಆ ಮಿಥ್ಯಾಜ್ಞಾನವನ್ನು ಹೊಂದಿರುವ ಜನರು ಇನ್ನೂ ಡೇಂಜರು. ಅವರಿಂದ ದೂರ ಇದ್ಬಿಡಿ. ಅವರನ್ನು ನಿಂದೆ ಮಾಡ್ತಾರೆ. ಮಿಥ್ಯಾಜ್ಞಾನಿಗಳು ಅಂತ ಯಾರಿರ್ತಾರೆ ಅವರನ್ನು ನಿಂದೆ ಮಾಡ್ತಾರೆ. ಅವ್ರು ನಿಂದೆ ಮಾಡೋದ್ರಲ್ಲಿ ತಾತ್ಪರ್ಯ ಇಲ್ಲ. ಅವರು ಇಂತಹ ಮಿಥ್ಯಾಜ್ಞಾನವನ್ನು ಹೊಂದಿದಾರಲ್ವಾ, ಅದಕ್ಕೆ ಅವ್ರು ನಿಂದೆ ಮಾಡೋದು. ಈಗ ನಮಗೆ ಯಾರೋ ಭಾರಿ ಒಬ್ಬ ಫ್ರೆಂಡ್ ಇರ್ತಾನೆ, ಅಥವಾ ನಮ್ಮ ಬಂಧುಗಳು ಯಾರೋ ಭಾರಿ ಒಳ್ಳೆಯವರು, ಆದರೆ ಏನೋ ಒಂದು ಸಲ ಏನೋ ತಪ್ಪು ಮಾಡಿ ಅವರು ಕೆಟ್ಟ ಕೆಲಸ ಮಾಡಿಬಿಟ್ಟಿರ್ತಾರೆ. ಆವಾಗ ತಂದೆ ಏನು ಮಾಡ್ತಾನೆ? ಮಗನ್ನ ಚೆನ್ನಾಗಿ ಬೈತಾನೆ, ಹೊಡಿತಾನೆ. ಏನ್ರಿ ಹೊಡೆಯೋದಾ ಮಗನ್ನ, ಬೈಯೋದಾ? ಅವನ ಮೇಲಲ್ಲಪ್ಪ, ಅವನು ಕೆಟ್ಟ ಕೆಲಸ ಮಾಡಿದಾನಲ್ವಾ, ಆ ಕೆಲಸವನ್ನು ನೋಡಿ ಇನ್ಮೇಲೆ ಹಿಂಗೆ ಮಾಡಬಾರ್ದು ಅಂತ ಬೈತಾ ಇರೋದು. ಅವನ ಮೇಲೇನು ಕ್ರೋಧ ಇಲ್ಲ. ಹಾಗೆ ಮಿಥ್ಯಾಜ್ಞಾನಿನಃ ತಾವತ್ ನಿಂದತಿ ಅಂದರೆ ಅವ್ರು ನಿಜವಾಗಲೂ ಕಲಿ ಮೊದಲಾದ ದುರ್ಯೋಧನ, ಜರಾಸಂಧ ಇವರೆಲ್ಲ ಮಿಥ್ಯಾಜ್ಞಾನಿಗಳೇ. ಆ ಜರಾಸಂಧ, ದುರ್ಯೋಧನ ಅಂತೂ ಎಷ್ಟು ಕೃಷ್ಣನ ಮಹಿಮೆಯನ್ನು ನೋಡಿದ್ದಾರೆ, ಅಂದರೂ ಅವ್ರಿಗೆ ಕೃಷ್ಣ ಸರ್ವೋತ್ತಮ ಅನ್ನೋ ಬುದ್ಧಿ ಬರಲೇ ಇಲ್ಲ. ಅವರ ಮಿಥ್ಯಾಜ್ಞಾನಿಗಳಿಗೆ ಪ್ರತೀಕ ಅವರು, ರೋಲ್ ಮಾಡೆಲ್ಸ್. ಮಿಥ್ಯಾಜ್ಞಾನಿಗಳು ಯಾರಪ್ಪ? ಇಂತಹವರು. ಅಂತಹವರನ್ನು ಈ ಶ್ಲೋಕದಲ್ಲಿ ನಿಂದೆ ಮಾಡ್ತಾ ಇದ್ದಾರೆ.
ನೋಡಿ, ಅವರು ವಿಷ್ಣು ತೀರ್ಥರು ಕಾಂಟೆಕ್ಸ್ಟ್ ಹೇಗೆ ಬಿಲ್ಡ್ ಮಾಡ್ತಾರೆ. ಯಾಕಪ್ಪ ಮಿಥ್ಯಾಜ್ಞಾನಿಗಳನ್ನು ಬೈಬೇಕು, ಏನು ಕಾಂಟೆಕ್ಸ್ಟ್ ಇದೆ? ಆ ಮಿಥ್ಯಾಜ್ಞಾನಿಗಳನ್ನು ಬೈದರೆ ಮಿಥ್ಯಾಜ್ಞಾನವು ನಿಂದಿತ, ಅದು ಒಳ್ಳೆಯದಲ್ಲ. ಸರಿ, ಅದನ್ನು ಹೇಗೆ ಕಳ್ಕೊಳ್ಳೋದು? ಅದು ಗುರುಗಳ, ಹಿರಿಯರ, ಸಜ್ಜನರ ಸೇವೆ ಮಾಡಬೇಕು. ಸೇವೆ ಆದರೂ ಹೇಗೆ ಮಾಡಲಿಕ್ಕಾಗತ್ತೆ? ಅದರಿಂದ ಏನು? ಅದರಿಂದ ಭಕ್ತಿ ಮಾಡಿದ್ರೆ ಸೇವೆ ಮಾಡೋದು. ಆ ಭಕ್ತಿಯಿಂದ ನಮಗೇನು ಲಾಭ? ಅವರು ಉಪದೇಶ ಮಾಡ್ತಾರೆ, ಆ ಉಪದೇಶದಿಂದ ಮಿಥ್ಯಾಜ್ಞಾನ ಹೋಗುತ್ತೆ ಅಂತ. ಹೀಗೆ ಆ ಲಿಂಕು ಆ ಲಿಂಕನ್ನು ಬಿಲ್ಡ್ ಮಾಡಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ಪೀಠಿಕೆ ಕೊಡ್ತಾರೆ. ಆಮೇಲೆ ಆ ಶ್ಲೋಕದ ಅರ್ಥ. ಕಸ್ತಂ ತ್ವನಾದೃತ್ಯ ಪರಾನು ಚಿಂತಾಂ ಅಂತ ಅದರ ಪದಚ್ಛೇದವನ್ನು ನೋಡಿದ್ವಿ ನಾವು, ಅಲ್ವಾ? ಇವಾಗ ಅದ್ರ ಏನು ಸಾಮಾನ್ಯ ಅರ್ಥ ಅಂತ ನೋಡೋಣ. ಅಲ್ಲಿ ಯುಂಜಾತ್ ಅಂತಿದೆ ಒಂದು ಕ್ರಿಯಾಪದ. ಫಸ್ಟ್ ಯಾವುದೇ ಒಂದು ಶ್ಲೋಕಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ಕ್ರಿಯಾಪದವನ್ನು ಇಟ್ಕೊಂಡ್ಬಿಡ್ಬೇಕು. ಅವಾಗ ಸ್ವಲ್ಪ ಕರ್ತೃ ಕರ್ಮ ಕ್ರಿಯಾ ಅದೆಲ್ಲ ನೋಡ್ತಾ ಹೋದರೆ ಶ್ಲೋಕ ಅರ್ಥ ಆಗ್ಬಿಡುತ್ತೆ. ಯುಂಜಾತ್ ತೊಡಗಿಕೊಳ್ಳುತ್ತಾನೆ. ಯುಂಜ ಅಂದರೆ ಯೋಗ, ಸಂಬಂಧ ಅಂತ ಅರ್ಥ. ತಾನು ಅವ್ರ ಜೊತೆ ಕನೆಕ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಮಾಡಬಾರ್ದು ಅನ್ನೋದು ತಾತ್ಪರ್ಯ. ಯಾರು ತಾನೇ ಮಾಡ್ತಾರೆ ಅಂತ ಹೀಗೆ ಕೇಳಬೇಕು. ಯಾರು ತಾನೇ ಕನೆಕ್ಷನ್ ಇಟ್ಕೊಳ್ತಾರೆ? ಕಹ ಮನುಷ್ಯ, ಅಲ್ಲಿ ಮನುಷ್ಯ ಅಂತಿಲ್ಲ, ಕಹ ಯುಂಜಾತ್, ಯಾರು ತಾನೇ ಮನುಷ್ಯ ಹೀಗೆ ಮಾಡ್ತಾರೆ ಅಂದರೆ ಯಾರು ಬುದ್ಧಿ ಇರೋರು, ವಿವೇಕಿ ಇರೋರು ಯಾರೂ ಹೀಗೆ ಮಾಡಲ್ಲ. ಯಾರನ್ನು ಹೊರಪಡಿಸಿ? ಯಾರೂ ಮಾಡ್ತಾರಂತೆ. ಯಾವುದೋ ಒಂದು ಈ ತರಹ ನಾವು ಮುಂದೆ ಹೇಳೋ ತರಹ ಮಾಡ್ತಾರೆ. ಯಾರು ಸ್ವಭಾವದವರು? ಪಶುತ್ವಂ ವೃತೆ, ಯಾರು ಪ್ರಾಣಿಯ ಸ್ವಭಾವ ಇರ್ತಾರಲ್ಲ ಅವ್ರು ಬೇಕಾದ್ರೆ ಹೀಗೆ ಮಾಡಿ ಯಾರು ಅಷ್ಟೇ. ಮನುಷ್ಯರು ಯಾರು, ಬುದ್ಧಿ ಇರೋನು ಯಾರು ಈ ಥರ ಮಾಡೋದಿಲ್ಲ. ಏನ್ರಿ ಅಷ್ಟೊಂದು ಬೈತಾ ಇದ್ದೀರಾ? ಯಾರು ಏನು ಮಾಡಬೇಕಾಗಿದೆ ಈಗ? ಅಸತೀಂ ಪರಾನು ಚಿಂತಾಂ. ಅಸತೀಂ, ಅಸತ್ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಇಲ್ಲಿ ವ್ಯರ್ಥ ಅಂತ ಅರ್ಥ. ವ್ಯರ್ಥವಾದ ಪರಾನುಚಿಂತಾಂ. ಪರ ಅಂದರೆ ಪರಮಾತ್ಮನನ್ನು ಬಿಟ್ಟು ಬೇರೆಯದ್ದು. ಪರ ಅಂದರೆ ಬೇರೆಯದು. ಯಾವುದಕ್ಕಿಂತ ಬೇರೆ? ಪರಮಾತ್ಮನನ್ನು ಬಿಟ್ಟು ಬೇರೆಯದರಲ್ಲಿ ಅನುಚಿಂತಾಂ, ಚಿಂತನೆ ಮಾಡ್ತಾ ಇರೋದು. ಈಗ ನಾವೆಲ್ಲ ಮಾಡ್ತೀವಲ್ಲ ದಿನ ಬೆಳಗಾದ್ರೆ ಅದನ್ನೇ, ಏನೋ ಪಾಲಿಟಿಕ್ಸು, IPL ಮ್ಯಾಚು, ಇದೆಲ್ಲ ಅಸತೀಂ ಪರಾನು ಚಿಂತ. ವ್ಯರ್ಥವಾದ ಹರಿಯಲ್ಲದೇ ಇರುವ ಇತರ ಪದಾರ್ಥಗಳಲ್ಲಿ ಚಿಂತನೆಯನ್ನು ಮಾಡೋದು. ಅದು ಏನೋ ಆಯ್ತಪ್ಪ, ಏನೋ ಮಾಡ್ತಾನೆ, ಬೆಳಗ್ಗೆ ಏನೋ ಸಂಧ್ಯಾ ವಂದನೆ ಏನೋ ಮಾಡ್ತಾನಲ್ವಾ, ದೇವ್ರ ಪೂಜೆ ಅಂತ ಏನೋ ಮಾಡ್ತಾನೆ, ನಮಸ್ಕಾರ ಅಂತ ಮಾಡ್ತಾನೆ, ಇದನ್ನೂ ಮಾಡ್ತಾನೆ. ಯಾವುದು? ಅದೇ IPL ಮ್ಯಾಚ್ ನೋಡೋದು, ಅದ್ರ ಬಗ್ಗೆ ಹರಟೆ. ಅದು IPL ಮ್ಯಾಚ್ ನೋಡ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಎಷ್ಟೋ ವಾಸಿ. ಅದಾದಮೇಲೆ ಅದ್ರ ಮೇಲೆ ಚಿಂತೆ, ಅದನ್ನು ಡಿಸ್ಕಷನ್ನು, ಆಮೇಲೆ ಅದನ್ನು ಮತ್ತೆ ಪೇಪರಲ್ಲಿ ಮಾರನೇ ದಿನ ಮತ್ತೆ ಓದೋದು. ಅದನ್ನೇ ಹಿಂದೆ ನೋಡಿರ್ತಾನೆ, ಮತ್ತೆ ಪೇಪರಲ್ಲಿ ಅದನ್ನೇ ಓದೋದು. ಅಥವಾ ಯಾವುದೋ ಒಂದು ಮೂವಿಗೆ ಹೋಗಿ ಬಂದಿರ್ತಾನೆ, ಮತ್ತು ಅದರ ರಿವ್ಯೂಸ್ ನೋಡೋದು. ಯಾವುದೋ ಮ್ಯಾಗ್ಝೈನಲ್ಲಿ ನೋಡೋದು, ಇನ್ಯಾರು ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅದು ಯಾರೋ ಒಬ್ಬ ಏನೋ ಹೇಳಿರ್ತಾನೆ, ಅದಕ್ಕೆ ಇನ್ಯಾರು ಏನೋ ಹೇಳಿದಾನಲ್ಲ, ರೆಸ್ಪಾನ್ಸು, ಅದೇನದು ಅಂತೆಲ್ಲ ಬೇಡದೇ ಇರೋಂತಹ ಒಂದು ಚಿಂತೆ. ಅದ್ರ ಜೊತೆಗೆ ತಂತು ಅನಾದೃತ್ಯ. ತಮ್ಮ ಅಂದರೆ ಪರಮಾತ್ಮ. ಆ ಪರಮಾತ್ಮನನ್ನು ಅನಾದರ ಮಾಡಿ, ತಿರಸ್ಕಾರ ಮಾಡಿ. ಉದಾಹರಣೆಗೆ ಸಾಯಂಕಾಲ ನಾನು ನಂದು ಹೇಳ್ತೀನಿ. ನಾನು ಹಿಂದೆ ಇವಾಗ IPL ನೋಡಿಬಿಟ್ಟೇನೆ, ಕ್ರಿಕೆಟ್ ನೋಡಿಬಿಟ್ಟೇನೆ ಒಂದು 25 ವರ್ಷ ಆಗೋಯ್ತು. ಮುಂಚೆ ನಾನು ಓದ್ತಾ ಇರಬೇಕಾದ್ರೆ ಈ ಒನ್ ಡೇ ಮ್ಯಾಚ್ ಎಲ್ಲ ಬರ್ತಾಯಿತ್ತು, ಅಂದರೆ 50 ಓವರ್ ಮ್ಯಾಚ್ ಇತ್ತು ಆವಾಗ. ಅದು ಬೆಳಗ್ಗೆ ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ಆದರೆ ಬೆಳಗ್ಗೆ 5 ಗಂಟೆಗೇನೋ ಡೈರೆಕ್ಟ್ ರಿಲೇ. ಅಥವಾ ಇಲ್ಲಿ ಇಂಡಿಯಾದಲ್ಲಿ ಡೇ ಆ್ಯಂಡ್ ನೈಟ್ ಮ್ಯಾಚ್ ಅಂತಂದರೆ ಮಧ್ಯಾಹ್ನದ ಮೇಲೆ ಶುರು, ರಾತ್ರಿ ಒಂದು 9:30 10 ತನಕ ಆಗುತ್ತೆ. ಸಂಧ್ಯಾ ವಂದನೆ ಬಿಟ್ಬಿಡೋದು ಮಧ್ಯ, ಅಂದರೆ ಮ್ಯಾಚ್ ಆದಮೇಲೆ ಮಾಡೋದು. ಸಾಯಂಕಾಲ ಸಂಧ್ಯಾ ವಂದನೆ ಬಿಟ್ಬಿಡೋದು. ಅಥವಾ ಬೆಳಗ್ಗೆ ಆಸ್ಟ್ರೇಲಿಯಾ ಮ್ಯಾಚ್ ಆದರೆ ಆಸ್ಟ್ರೇಲಿಯಾ ಮ್ಯಾಚ್ ನೋಡಿ ಆಮೇಲೆ ಸ್ನಾನ ಸಂಧ್ಯಾ ವಂದನೆ. ಅದೇನೇ ಇದು ತಂತು ಅನಾದೃತ್ಯ ಅಂತಿದೆಯಲ್ವಾ, ಅದೇನೇ ಇದು. ಆ ಪರಮಾತ್ಮನನ್ನು ತಿರಸ್ಕಾರ ಮಾಡಿ, ಅಂದರೆ ಅಟ್ಲೀಸ್ಟ್ ಒಂದು ಆ ಕಾಲದಲ್ಲಿ ಒಂದು ಸಂಧ್ಯಾ ವಂದನೆ ಎದ್ದಿರೋದು 4:30 ಏನೋ ಮ್ಯಾಚ್ ಶುರುವಾಗುತ್ತೆ, 4:30 ಹೇಳೋದು.
ಅದು ಏನೊಂದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಾರು ಕೂತ್ಕೋಬಾರ್ದಾ? ಇಲ್ಲ, ಅದು ಪೂರ್ತಿ ಮ್ಯಾಚ್ ನೋಡಬೇಕು. ಅದನ್ನು ಬೈತಾ ಇದ್ದಾರೆ. ತಮ್ತು ಅನಾದೃತ್ಯ, ಆ ಪರಮಾತ್ಮನನ್ನ ಅನಾದರ ಮಾಡಿ. ಅಂದರೆ ಅಂದರೆ ಎಷ್ಟು ನಾವು ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ. ಪರಮಾತ್ಮ ಅವನು ಒಂದು 10 ನಿಮಿಷ ಸಂಧ್ಯಾ ವಂದನೆ ಹೇಳಿದ್ದಾನೆ, ಅಥವಾ ಏನೋ 1 ಅವರ್ ಪೂಜೆ ಹೇಳಿದ್ದಾನೆ, ಅದನ್ನು ಬಿಟ್ಟು ಅಸತೀಂ ಪರಾನು ಚಿಂತಾನ್, ವ್ಯರ್ಥವಾದ ಪರಮಾತ್ಮನ ಇತರವಾದ ಚಿಂತನೆಗಳಲ್ಲಿ ತೊಡಗೋದು. ಸರಿ, ಅವನಿಗೇನು, ಅವನು ಪಶ್ಯನ್ನಪಿ, ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇದ್ದಾನೆ ಅವನು? ಈ ಥರ ಮಾಡೋನು ಜನರನ್ನು ನೋಡ್ತಾ ಇದ್ದಾನೆ. ಸರಿ, ಅವರೇನು ಜನರನ್ನು ನೋಡಿದ್ರೆ ಏನಂತೆ? ಆ ಜನರು ಭವವೈತರಿಣ್ಯಾಂ ನಿಪತಿತಂ. ಆ ಜನರು ಯಾರು ಇವ್ನು ನೋಡ್ತಾ ಇದ್ದಾನಲ್ಲ, ಆ ಜನರು ಅವರು ಸಂಸಾರವೆಂಬ ನರಕದಲ್ಲಿ ಬಿದ್ದಿದ್ದಾರೆ. ಏನ್ರಿ, ನಾನೇನು ನರಕದಲ್ಲಿ ಬಿದ್ದಿರೋ ಯಾರನ್ನೂ ನೋಡಿಲ್ಲಪ್ಪ ನಾನು. ನಾವು ನೋಡಬೇಕಾಗಿಲ್ಲ. ನರಕ ನಮಗೆ ಅತೀಂದ್ರಿಯನೇ, ಸ್ವರ್ಗ ನರಕ ಕಣ್ಣಿಗೆ ಕಾಣುತ್ತಾ? ಆದರೆ ಶಾಸ್ತ್ರಗಳು ಹೇಳ್ತಾ ಇದೆ, ಹೀಗೆ ಮಾಡುವವನು, ಹೀಗೆ ಅಂದರೆ ಆ ಪರಮಾತ್ಮನನ್ನು ಅನಾದರಿಸಿ ವ್ಯರ್ಥವಾದ ಒಂದು ಚೂರು ಪುರುಷಾರ್ಥ ಇಲ್ಲದೆ ಇರುವ ವಿಷಯಗಳಲ್ಲಿ ಮನಸ್ಸನ್ನು ಹಾಕಿ, ಟೈಮನ್ನು ಹಾಕಿ ಯಾರು ಇರ್ತಾರಲ್ವಾ, ಅವರಿಗೆ ನರಕದಲ್ಲಿ ಇಂತಿಂಥ ಏನೋ ದುಃಖದಾಯಕವಾದ ಇದನ್ನು ಕೊಡ್ತಾನೆ, ನರಕಗಳನ್ನು ಕೊಡ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಏನ್ರಿ, ಕ್ರಿಕೆಟು IPL ಇನ್ನೇನು ನೋಡಿದ್ರೆ ನರಕ ಯಾಕ್ರಿ ಆಗ್ಬೇಕು? ನಾವೇನು ಯಾರಿಗಾರೋ ಕೆಟ್ಟದ್ದು ಮಾಡಿದ್ವಾ? ಕೆಟ್ಟದ್ದು ಮಾಡಿದ್ರೆ ನರಕ ಆಗ್ಬೇಕಪ್ಪ? ಅದು ನನ್ನ ಪಾಡಿಗೆ ನಾನು ನೋಡ್ತಾ ಇದ್ರೆ, ನಾ ಯಾರಿಗೇನು ಒಂದು ಬೈದಿಲ್ಲ, ಮಾಡಿಲ್ಲ, ಏನೂ ಮಾಡಿಲ್ಲ, ನನಗ್ಯಾಕೆ ನರಕ ಆಗಬೇಕು? ಆಚಾರ್ಯರು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಪರಮಾತ್ಮ ಏನೋ ಒಂದು ಪುಣ್ಯ ವಿಶೇಷದಿಂದ ಮನುಷ್ಯ ಜನ್ಮ ಕೊಟ್ಟು, ನೀನು ಒಂದು ಸಂಸಾರವನ್ನು ದಾಟ್ಲಿಕ್ಕೊಂದು ಸಾಧನೆಯಪ್ಪ ಇದು, ಈ ದೇಹ ಅಂತ ಕೊಟ್ಟಿರಬೇಕಾದ್ರೆ, ಅದನ್ನು ಕೇರ್ ಮಾಡ್ದೇನೆ ನಾನು ನನ್ನಿಷ್ಟದಂತೆ ಮಾಡ್ತೀನಿ ಅಂತಂದರೆ, ಎಕ್ಸಾಮ್ ರೂಮ್ಗೆ ಹೋಗಿ ಒಂದು ಎಕ್ಸಾಮ್ ಬರೆಯಪ್ಪ, ಪಾಸ್ ಆಗಪ್ಪ ಅಂದರೆ, ಇಲ್ಲ ನಾನು ಎಕ್ಸಾಮ್ಗೆ ಹೋಗಲ್ಲ, ಬೇರೆ ಕಡೆ ಹೋಗ್ತೀನಿ. ಅಲ್ಲ, ನಾನು ಯಾರಿಗೂ ಏನೂ ಅಂದಿಲ್ಲ, ಮಾಡಿಲ್ಲ, ಬೈದಿಲ್ಲ, ನನ್ನ ಪಾಡಿಗೆ ನಾನು ಎಕ್ಸಾಮ್ ರೂಮ್ಗೆ ಹೋಗಲ್ಲ, ಬೇರೆ ಕಡೆ ಹೋಗ್ತೀನಿ ಅಂದರೆ, ಆ ತಂದೆ ಆದವನ ಮಗನನ್ನು ಸುಮ್ಮನೆ ಬಿಡ್ತಾನಾ? ಕೋಪ ಬರಲ್ವಾ? ಹಾಗೆ ಪರಮಾತ್ಮ ಮನುಷ್ಯ ಜನ್ಮವನ್ನು ಕೊಟ್ಟು ನನ್ನ ಬಗ್ಗೆ ಜ್ಞಾನ ಮಾಡ್ಕೊಳ್ರಪ್ಪ, ಬೇರೆ ಪ್ರಾಣಿ ಜನ್ಮದಲ್ಲಿ ಈ ಥರ ಜ್ಞಾನ ಆಗೋದಿಲ್ಲ, ಜ್ಞಾನೇನೇವಂ ಪರಂಪದಂ, ಜ್ಞಾನದಿಂದಲೇ ಮೋಕ್ಷ, ಬೇರೆ ವಿಧಿ ಇಲ್ಲ, ಜ್ಞಾನವನ್ನು ಪಡ್ಕೊಳ್ಳೇಬೇಕು, ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮನುಷ್ಯ ಜನ್ಮ ಒಂದೇ ಇರೋದು ಅಂತೆಲ್ಲ ಹೇಳಿ ಮಾಡಿ ಕೊಟ್ಟಾಗ, ಅದಕ್ಕೆ ನಾವು ವ್ಯಾಲ್ಯೂ ಕೊಡದೇನೆ ಇನ್ನೇನೋ ಮಾಡ್ತಾ ಇದ್ದರೆ ನರಕ ಆಗದೆ ಹೇಗಿರಕ್ಕೆ ಸಾಧ್ಯ? ನರಕ ಆಗೇ ಆಗತ್ತೆ. ಅಂತಹ ಭವವೈತರಣ್ಯಾಂ ನಿಪತಿತಂ. ಎಂತಹ ಮತ್ತೆ ಅವರು ಏನು ಮಾಡ್ತಾ ಇದ್ದಾರಪ್ಪ? ಇಲ್ಲಿ ಏನು ಮಾಡಿದ್ರಿಂದ ಅಲ್ಲಿಗೆ ಹೋದರು? ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ. ತಮ್ಮ ತಮ್ಮ ಏನು ಕಷ್ಟಗಳು, ದುಃಖಗಳು, ಪರಿತಾಪಾನ್ ಅಂದರೆ ಕಷ್ಟಗಳು, ತಾಪ ಅಂದರೆ ಕಷ್ಟ, ಜುಷಾಣಂ ಅಂದರೆ ಅನುಭವಿಸೋದು ಅಂತ ಅರ್ಥ. ಜುಷಾಣ ಶಬ್ದಕ್ಕೆ ಅನುಭವಿಸೋದು. ಸ್ವಕರ್ಮಜಾನ್, ತಮ್ಮ ಕರ್ಮಗಳಿಂದ ಹುಟ್ಟಿದ ಪರಿತಾಪಗಳನ್ನು ಅನುಭವಿಸಿದ ಜನರನ್ನು ಅಂತ ಅರ್ಥ. ಸರಿ, ಇಲ್ಲಿ ಎಲ್ಲ ಶಬ್ದಗಳು ಮುಗೀತು. ಏನು ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ ಅಂತಲೇ ಗೊತ್ತಾಗಲಿಲ್ಲ. ಈಗ ಒಂದೊಂದೇ ಶಬ್ದಕ್ಕೆ ಅರ್ಥ ಆಯಿತು. ಅದಕ್ಕೆ ಹೀಗೆ ಆ ಶ್ಲೋಕದ ಎಲ್ಲ ಶಬ್ದಗಳನ್ನು ಸೇರಿಸ್ಕೊಂಡು ಓದಿದ್ರೆ ಅರ್ಥ ಆಗತ್ತೆ. ಏನೋ ಭವವೈತರಣ್ಯಾಂ ನಿಪತಿತಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ ಜನನ್ ಪಶ್ಯನ್ನಪಿ. ಅಂದರೆ ಅರ್ಥ ಏನೋ, ಈ ಸಂಸಾರವೆಂಬ ನರಕ, ಆ ನರಕದಲ್ಲೇ ಬಿದ್ದಿರುವ, ತಮ್ಮ ಕರ್ಮಗಳಿಂದ ಹುಟ್ಟಿರುವ ತಾಪಗಳನ್ನು, ದುಃಖಗಳನ್ನು ಅನುಭವಿಸುತ್ತಿರುವ ಜನರನ್ನು ನೋಡಿಯೂ ಕೂಡ, ಅಂದರೆ ಏನು ಗೊತ್ತಾ ಅರ್ಥ? ನಮಗೆ ಈ ಉದಾಹರಣೆಗೆ ಹೇಳ್ತೀನಿ. ನಾನು ನಮ್ಮ ಯಾರೋ ಸ್ನೇಹಿತ ಯಾರೋ ಒಬ್ಬ, ಅವನು ಸ್ಮೋಕ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಕುಡಿತಾನೆ. ಕುಡಿಯೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ ದೇಹ ಹಾಳಾಗತ್ತೆ. ಲಿವರ್ ಪ್ರಾಬ್ಲಮ್ ಬರುತ್ತೆ, ಲಂಗ್ ಕ್ಯಾನ್ಸರು, ಏನೋ ಲಿವರ್ ಕ್ಯಾನ್ಸರ್ ಏನೋ ಒಂದು ಬರುತ್ತೆ, ಹಾಳಾಗ್ತಾನವನು. ಅದನ್ನು ಒಂದು ವೇಳೆ ನೋಡಿಯೂ ಕೂಡ, ಅಂದರೆ ಇವನು ಈ
ಆ ಫ್ರೆಂಡ್ಸ್ ಎಲ್ಲ ಸರ್ಕಲ್ ಹಾಗೇ ಇರುತ್ತೆ. ಯಾರೋ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂದರೆ ಒಂದು 4 ಜನ ಒಟ್ಟಿಗೆ ಅವನು ಯಾರೋ ಒಬ್ಬ ಸ್ಮೋಕ್ ಮಾಡ್ತಿರಲ್ಲ, ಅವನು ಸ್ಮೋಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲ, ಗೊತ್ತು ಅವನಿಗೆ ಇದು ಕೆಟ್ಟದ್ದು, ಅವನಿಗೆ ತೊಂದರೆ ಆಗ್ತಾ ಇದೆ, ಇನ್ನೊಬ್ಬ ಲಂಗ್ ಕ್ಯಾನ್ಸರಿಂದ ಒದ್ದಾಡ್ತಾ ಇದ್ದಾನೆ ಅಂತ. ಆ ಥರ ನೋಡಿಯೂ ಕೂಡ ಅಂತರ್ಥ. ಅವನು ಕಷ್ಟಪಡ್ತಾ ಇದ್ದಾನೆ. ಅದು ನಾನು ಸುಮ್ಮನೆ ಸ್ಮೋಕ್ದು ಕೊಟ್ಟೆ, ಇಲ್ಲಿ ನಿಷಿದ್ಧ ಕರ್ಮ ಏನೇನು ಹೇಳಿದಾರೋ ಶಾಸ್ತ್ರದಲ್ಲಿ ಮಾಡಬಾರ್ದು ಅಂತ ಅದನ್ನೆಲ್ಲ ಮಾಡ್ತಾ ಇದ್ರು. ಆ ಮಾಡಿ ಅದರಿಂದ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಇವಾಗ ನಾವು ಲೋಕದಲ್ಲಿ ಯಾರಿಗೋ ಏನೋ ತೊಂದರೆ ಆಗಿರುತ್ತೆ, ದುಃಖ. ಈ ದುಃಖಕ್ಕೆ ಇವನು ಏನಪ್ಪ ಪಾಪ ಮಾಡಿದ್ದ, ಪಾಪ ಎಷ್ಟು ಒದ್ದಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡೋದು. ಆ ಪಾಪವನ್ನು ನಾನು ಮಾಡ್ತಾ ಇರೋದು ಹಾಗೆ. ಅದು ಈ ಉಮಾಮಹೇಶ್ವರ ಸಂವಾದ ಅಂತಿದೆ ಮಹಾಭಾರತದಲ್ಲಿ. ಅಲ್ಲಿ ಅಧ್ಯಾಯಗಟ್ಟಲೆ ಇಂತಹ ಒಂದು ದುಃಖವನ್ನು ಅನುಭವಿಸ್ತಾ ಇದ್ದಾರಲ್ಲ, ಇವ್ರು ಏನು ಪಾಪ ಮಾಡಿದ್ರು ಹಿಂದೆ ಅಂತ ಪಾರ್ವತಿ ರುದ್ರದೇವರನ್ನು ಕೇಳ್ತಾಳೆ. ಪ್ರತಿಯೊಂದಕ್ಕೂ ಕಾರಣ ಹೇಳ್ತಾರೆ ರುದ್ರದೇವರು. ನೋಡು, ಅವ್ರು ಹಿಂಗೆ ಹಿಂದಿನ ಜನ್ಮದಲ್ಲಿ ಈ ಥರ ಮಾಡಿದ್ರು, ಅವ್ರಿಗೆ ಅದಕ್ಕೋಸ್ಕರ ದೇವ್ರು ಹಿಂಗೆ ಕೊಟ್ಟಿದ್ದಾನೆ. ಅದು ಏನೋ ಪಾಪಕರ್ಮ ಹೇಳ್ತಾರಲ್ಲ ರುದ್ರದೇವರು. ಇದನ್ನು ಕೇಳಿ ನಾವು ಯಾರಿಗೋ ಒಬ್ರಿಗೆ ಆ ದುಃಖ ಇರುತ್ತೆ, ಅಯ್ಯೋ ಎಷ್ಟು ದುಃಖ ಅನುಭವಿಸ್ತಾ ಇದ್ದಾರೆ, ಅವ್ರೇನೋ ಪಾಪಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿರ್ತಾರೆ, ನಾವು ಆ ಪಾಪಕರ್ಮವನ್ನು ಈ ಜನ್ಮದಲ್ಲಿ ಮಾಡಿದ್ರೆ ಗೊತ್ತಾಗಿಯೂ ಕೂಡ ಅಂತರ್ಥ ಈ ಶಬ್ದಕ್ಕೆ. ಭವವೈತರಣ್ಯಾಂ ನಿಪತಿತಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ ಜನಂ ಪಶ್ಯನ್ನಪಿ. ನೋಡ್ತಾ ಇದ್ರು ತಂ ಹರಿಂ ಅನಾದೃತ್ಯ, ಆ ಪರಮಾತ್ಮನ ಅವನ ಆಜ್ಞೆಯನ್ನು ಲೆಕ್ಕಿಸದೆ ಅಸತೀಂ ಪರಾನುಚಿಂತಾಂ, ವ್ಯರ್ಥವಾದ ಕಾಲಹರಣ ಮಾಡುವ ವಿಷಯಗಳಲ್ಲಿ ಚಿಂತನೆಯನ್ನು ಮಾಡ್ತಾ ಇರೋನು ಯಾರಪ್ಪ? ಪಶುತ್ವಂ ಮೃತೆ ಕಹಾನಾಮ ಯುಂಜಾತ್. ಒಬ್ಬ ಪಶು, ಬುದ್ಧಿ ಇಲ್ಲದೆ ಇರೋ ಪ್ರಾಣಿ, ಆ ಪ್ರಾಣಿಯನ್ನು ಬಿಟ್ಟು ಯಾರು ತಾನೇ ಹೀಗೆ ಅಸತೀಂ ಪರಾನುಚಿಂತಾಂ, ವ್ಯರ್ಥವಾದ ಹಾಳು ಹರಟೆ ಕಾಲವನ್ನು ಕಳೆದು ಸಮಯವನ್ನು ಕಳೀತಾನೆ ಅಂತ ಬೈತಾ ಇದ್ದಾರೆ. ಇದು ವಿಷ್ಣು ತೀರ್ಥರು ಬೈಯೋದಲ್ಲ, ಇದು ಶುಕಾಚಾರ್ಯರು ಮೂಲದಲ್ಲೇ, ಭಾಗವತ ಮೂಲದಲ್ಲೇ ಇರೋದಿದು. ಇದನ್ನ ಒಂದು ಸ್ವಲ್ಪ ವಿಷ್ಣು ತೀರ್ಥರು ವಿವರಿಸ್ತಾರೆ. ಆ ವಿವರಣೆ ಮಾಡಬೇಕಾದ್ರೆ ದೃಷ್ಟಾಂತ ಎಲ್ಲ ಕೊಟ್ಟಿದ್ದಾರೆ. ಒಂದು ಪ್ರಾಣಿ ಅದು ಬಾವಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ. ಆ ಇನ್ನೊಂದು ಪ್ರಾಣಿ ನೋಡುತ್ತೆ, ಓ ಇದು ಬಿದ್ದು ಒದ್ದಾಡ್ತಾ ಇದೆ ಅಂತ ಗೊತ್ತು, ಅಪಾಯಕಾರಿ ಅಂತ ತಿಳಿದು ಕೂಡ ತಾನೂ ಬಾವಿಗೆ ಹಾರತ್ತೆ. ನೀವು ಸುಮಾರು ಈ ಇಲಿಗಳು ಒಂದು ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿನಲ್ಲಿ ಈ ರ್ಯಾಟ್ ಟ್ರ್ಯಾಪ್ ಇಟ್ಟಿರ್ತಾರೆ, ದೊಡ್ಡ ರ್ಯಾಟ್ ಟ್ರ್ಯಾಪು. ಅದು ಒಂದು ಇಲಿ ಒಳಗಡೆ ಟ್ರ್ಯಾಪ್ ಒಳಗೆ ಹೋಗಿ ಅದು ಹೊರಗೆ ಬರಲಿಕ್ಕಾಗಲ್ಲ, ನೋಡ್ತಾ ಇರುತ್ತೆ ಈ ಹೊರಗಡೆ ಇರೋ ಇಲಿ, ಅಂದರೂ ತಾನೂ ಒಳಗೆ ಹೋಗುತ್ತೆ ಮತ್ತೆ ಸಾಯತ್ತೆ. ಆ ತರಹ ದೃಷ್ಟಾಂತ ಕೊಟ್ಟಿದ್ದಾರೆ. ಬಾವಿಗೆ ಬಿದ್ದಿರೋದು ಒದ್ದಾಡ್ತಾ ಇದ್ದಾನೆ, ಅದ್ರ ಜೊತೆಗೆ ಇವನು ಬಾವಿಗೆ ಬೀಳ್ತಾನೆ. ಬಾವಿಗೆ ಬೀಳೋದು ಅಂದ್ರೆ ಏನು? ಆ ಪರಮಾತ್ಮನನ್ನು ಬಿಟ್ಟು ಸಂಸಾರದಲ್ಲಿ ಇರುವ ಯಾವುದೋ ಹಾಳು ಹರಟೆಗಳನ್ನು ಹಾಡ್ತಾ, ಬೇರೆ ವ್ಯರ್ಥವಾದ ವಿಷಯಗಳಲ್ಲಿ ಕಾಲಹರಣವನ್ನು ಮಾಡ್ತಾ ಇವನು ಬಾವಿಗೆ ಬೀಳ್ತಾನೆ. ಅದು ಯಾರಪ್ಪ ಹೀಗೆ ಮಾಡ್ತಾರೆ? ಬುದ್ಧಿ ಇರೋನು. ಬುದ್ಧಿ ಇರೋನು ಮಾಡಲ್ಲ. ಅವನು ಪ್ರಾಣಿ ಆದರೆ, ಪಶು ಅಂತಂದರೆ ಈ ಥರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ? ಪಶುವಿಗೆ ಬುದ್ಧಿ ಇಲ್ಲ, ಅದು ಹೀಗೆ ಮಾಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ವಿಷ್ಣುತೀರ್ಥರು ಹೇಳ್ತಾರೆ, ಇಂತಹ ದೃಷ್ಟಾಂತವನ್ನು ಕೊಟ್ಟು ನಾವು ವಿಷಯಾಸಕ್ತಿ ಅಂತ ಏನಿದೆಯಲ್ವಾ, ಅದೇನೇ ಎಲ್ಲ ದುಃಖಗಳಿಗೆ ಕಾರಣ. ಆ ಮಿಥ್ಯಾಜ್ಞಾನವನ್ನು ಪಡ್ಕೊಳ್ಬಾರದು. ಮಿಥ್ಯಾಜ್ಞಾನಿಗಳ ದೂಷಣೆಯನ್ನು ಮಾಡ್ತಾ ಇರೋದು. ಪಶು ಅಂತಂದರೆ ಅವನು ಬುದ್ಧಿ ಇಲ್ಲ, ಮಿಥ್ಯಾಜ್ಞಾನಿ. ಮಿಥ್ಯಾಜ್ಞಾನಿ ಆದವನು ಈ ಥರ ಎಲ್ಲ ಮಾಡ್ತಾನೆ. ಅದರಿಂದ ನಾವು ಮಿಥ್ಯಾಜ್ಞಾನವನ್ನು ಪಡ್ಕೊಳ್ಬಾರ್ದು ಅಂದರೆ ಈ ಥರ ಆಚರಣೆ ಮಾಡಬಾರ್ದು. ಆವಾಗ ಸರಿಯಾದ ಜ್ಞಾನ ಉಳ್ಳವರಾಗ್ತೀವಿ, ಆವಾಗ ಆ ಸಾಧನೆ ಅನ್ನೋದಾಗತ್ತೆ ಅನ್ನೋದರಲ್ಲಿ ತಾತ್ಪರ್ಯ. ಇದಾದ ಮೇಲೆ ಇನ್ನೊಂದು ಶ್ಲೋಕ ಇದೆ, ಅದು ಮುಗಿಸ್ಬಿಟ್ರೆ ಮುಗಿಸ್ಬೋಣ. ಇನ್ನೊಂದು 10 ನಿಮಿಷ 5 ನಿಮಿಷ ಇದೆ, ಮುಗಿಸ್ಬಿಡೋಣ. ಮುಂದಿನ ಶ್ಲೋಕ, ಯಸ್ಯಾತ್ಮ ಬುದ್ಧಿ, ಎಲ್ಲಿ
ಯಸ್ಯಾತ್ಮಬುದ್ಧಿ ಕುಣಪೆ ತ್ರಿಧಾತುಕೆ ಸ್ವದೀಃ ಕಲತ್ರಾದಿಷು ಭೌಮಯುಜ್ಯದೀಃ ಯತ್ತೀರ್ಥಬುದ್ಧಿ ಸಲಿಲೇನ ಕರ್ಹಿಚಿತ್ ಜನೇಷ್ವಭಿಘ್ನೇಷು ಸ ಏವ ಗೋಖರಃ. ಪದಚ್ಛೇದ. ಯಸ್ಯ ಆತ್ಮಬುದ್ಧಿ ಕುಣಪೆ ತ್ರಿಧಾತುಕೆ ಸ್ವಧೀಃ ಕಲತ್ರಾದಿಷು ಭೌಮೇ ಇಜ್ಯಧೀಃ ಯತ್ ತೀರ್ಥಬುದ್ಧಿಃ ಸಲಿಲೆ ನ ಕರ್ಹಿಚಿತ್ ಜನೇಷು ಅಭಿಜ್ಞೇಷು ಸಹ ಏವ ಗೋಖರಃ. ಈ ಶ್ಲೋಕವನ್ನು ನೋಡೋಕ್ಕಿಂತ ಮುಂಚೆ ಮತ್ತೆ ವಿಷ್ಣು ತೀರ್ಥರು ಸ್ವಲ್ಪ ಪೀಠಿಕೆಯನ್ನು ಕೊಡ್ತಾರೆ. ಆಯ್ತಪ್ಪ, ನೀವು ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರಿ? ಮಿಥ್ಯಾಜ್ಞಾನ ಅನ್ನೋದು ಪುರುಷಾರ್ಥಕ್ಕೆ ಪ್ರತಿಬಂಧಕ. ಆದ್ದರಿಂದ ಪುರುಷಾರ್ಥಿನ ತತ್ಪರಿತ್ಯಾಜ್ಯಂ. ಯಾರಿಗೆ ಮೋಕ್ಷ ಬೇಕು ಅಂತ ಇಚ್ಛೆ ಇದೆಯೋ ಅವರು ಆ ಮಿಥ್ಯಾಜ್ಞಾನವನ್ನು ಬಿಡಬೇಕು. ತನ್ನಿವೃತ್ತಯೇ ಪ್ರಯತಿತವ್ಯಂ. ಬಲವಂತವಾಗಿ ಆ ಮಿಥ್ಯಾಜ್ಞಾನ ನಮ್ಮಿಂದ ದೂರ ಹೋಗಬೇಕು, ಅದರ ನಿವೃತ್ತಿ ಆಗಬೇಕು. ಅದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತಿತವ್ಯಂ ಅಂದರೆ ನಾವು ಕಷ್ಟಪಡಬೇಕು. ಹೇಗೆ ನಮಗೆ ಸಂಬಳ ಸಿಗಬೇಕು, ದುಡ್ಡು ಸಿಗಬೇಕು ಅಂದರೆ ಖಾಲಿ ಕೂತಿದ್ರೆ, ಮನೇಲಿ ಕೂತಿದ್ರೆ ಸಿಗುತ್ತಾ? ಇಲ್ಲ. ಕಷ್ಟಪಡಬೇಕು. ಹೋಗಬೇಕು, ಆಫೀಸ್ಗೆ ಬಸ್ ಹತ್ಕೊಂಡು ಏನೋ ಮಾಡಿ ಹೋಗಬೇಕು, ಅಲ್ಲಿ ಒದ್ದಾಡಬೇಕು, ಇಷ್ಟು ವರ್ಷ ಕೆಲಸ ಮಾಡಬೇಕು. ದಿನಕ್ಕೆ ಬೇಕಾದ್ರೆ ಒಂದೇ ಊಟ ಆಯಿತು, ಎರಡು ಊಟ ಆಯಿತು, ಒಟ್ಟು ಕಷ್ಟಪಡಬೇಕು. ಕಷ್ಟಪಟ್ಟರೆ ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆ ಈ ಪುರುಷ ಮಿಥ್ಯಾಜ್ಞಾನ ನಿವೃತ್ತಿ ಆಗಬೇಕು ಅಂದರೆ ಕಷ್ಟಪಡಬೇಕು. ಸರಿ, ಮಾಡ್ತೀವ್ರಿ. ತಥಾಪಿ ತನ್ನಿವೃತ್ತಿ ಸದುಪದೇಶೇನ ಏವ ಇತಿ ಕುತಃ. ನೀವೇನು ಹೇಳ್ತಾ ಇದ್ದೀರಾ? ಈಗ ಮಿಥ್ಯಾಜ್ಞಾನ ಹೋಗಬೇಕು. ಆ ಮಿಥ್ಯಾಜ್ಞಾನ ಹೋಗೋದಕ್ಕೆ ಆ ಗುರುಗಳ ಸೇವೆ ಮಾಡಬೇಕು. ಆ ಗುರುಗಳೇನೋ ಉಪದೇಶ ಮಾಡಿ, ಅದ್ಯಾಕೆ ಹಾಗೆ? ಭಾಗೀರಥ್ಯಾದೀನಾಂ ಕ್ಷೇತ್ರಮೂರ್ತೀನಾಂ ವಾ ಸೇವೆಯ ತನ್ನಿವೃತ್ತಿಪತ್ತೇಹೇ. ಅದೇನು ಅಷ್ಟು ಕಷ್ಟಪಟ್ಟು ಯಾರೋ ಗುರುಗಳನ್ನ ಹುಡ್ಕೊಂಡು ಹೋಗಿ ಅವ್ರು ಸಿಗೋದಿಲ್ಲ. ಅವರು ಒಳ್ಳೆಯವರಾಗಿರಬೇಕು, ನಮ್ಗೆ ಹುಡುಕ್ಲಿಕ್ಕೆ ಬರಲ್ಲ. ಅವ್ರು ಯಾರೋ ಕೆಟ್ಟ ಗುರುಗಳನ್ನ ಈಗೆಲ್ಲ ಏನಪ್ಪ ಯಾರೋ ಗುರುಗಳು ಅಂತ ಇರ್ತಾರೆ. ಅವರು ಒಳ್ಳೆಯವರು ಕೆಟ್ಟವರು ನಮಗೆ ಕಂಡುಹಿಡಿಯೋದು ಹೇಗೆ? ನಮಗೇನಂತ ಜ್ಞಾನ ಇಲ್ವೇ? ಕೆಟ್ಟ ಗುರುಗಳನ್ನು ತೊಗೊಂಡ್ಬಿಟ್ರೆ ಮತ್ತೆ ಅದರಿಂದ ಅನ್ಯಥಾ ಜ್ಞಾನವನ್ನೇ ಅವರು ಜಾಸ್ತಿ ಮಾಡಿಬಿಟ್ರೆ ಸುಮ್ಮನೆ. ಅದಕ್ಕೆ ನಾವು ಆ ಪ್ರಾಬ್ಲಮ್ಗೆ ಹೋಗಲ್ಲಪ್ಪ. ನಾವೇನು ಮಾಡ್ತೀವಿ? ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತೀವಿ. ಭಾಗೀರಥಿ, ಗಂಗಾ, ಹರಿದ್ವಾರ, ಬದರಿ, ಇನ್ನೆಲ್ಲೋ ಅಯೋಧ್ಯ ಕ್ಷೇತ್ರಮೂರ್ತಿ ಇದೆ. ಅಲ್ಲಿ ಹೋಗಿ ಬೇಕಾದ್ರೆ ನಾವು ಒಂದು ತಿಂಗಳು ಅಲ್ಲೇ ಇದ್ದು ವಾಸ ಮಾಡಿಕೊಂಡು, ಅಥವಾ ಯಾರೋ ಮಂತ್ರಾಲಯಕ್ಕೆ ಹೋಗಿ ಒಂದು ತಿಂಗಳು ಸೇವೆ ಮಾಡ್ಕೊಂಡು ಬರ್ತೀವಪ್ಪ. ಅದರಿಂದ ಮಿಥ್ಯಾಜ್ಞಾನ ಹೋಗೋದಲ್ಲ. ಯಾಕೆಂದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ. ಅವ್ರು ಸೇವೆ ಮಾಡ್ತೀವಿ, ನಾವು ಗುರುಗಳನ್ನ ಕೇಳ್ತೀವಿ, ಗುರುಗಳೇ ಅಥವಾ ಗಂಗಾ ಭಾಗೀರಥಿ ಕೇಳ್ತೀವಪ್ಪ, ನಮಗೆ ಈ ಥರ ಮಿಥ್ಯಾಜ್ಞಾನ ನಮಗೆ ಬಂದಿದ್ದರೆ ಅದನ್ನು ತೆಗೆದುಬಿಡು, ನಾಶ ಮಾಡಿಬಿಡು, ಅಥವಾ ಬರದೇ ಇರಂತೆ ನೋಡ್ಕೊ ಅಂತ ಕೇಳ್ಬೋದಲ್ಲ. ಯಾಕೆ ಸುಮ್ಮನೆ ಗುರುಗಳು ಅವ್ರ ಸೇವೆ ಅದೆಲ್ಲ ಹೇಳ್ತೀರಿ? ನಮಗೆಲ್ಲ ಆಗಲ್ಲ, ಹೋಗಲ್ಲ. ಎಷ್ಟು ಕಷ್ಟ ಇದೆ ಅದು. ಹೇಳಿದ್ನಲ್ಲ, ಗುರುಗಳನ್ನು ಐಡೆಂಟಿಫೈ ಮಾಡೋದೇ ಕಷ್ಟ. ಅವ್ರ ಸೇವೆ ಅಂತೀರ, ಅವ್ರು ಸಿಗಬೇಕು ಸೇವೆ ಮಾಡಲಿಕ್ಕೆ. ಕಷ್ಟ ಇದೆ ರೀ ಅಂತ ಹೇಳಿದ್ರೆ, ಇದು ಪ್ರಶ್ನೆ ಇಷ್ಟು. ಯಾರೋ ಕೇಳಿದ್ರು ವಿಷ್ಣು ತೀರ್ಥರನ್ನ, ಸತ್ಯಂ ನೀ ಹೇಳಿ ಪರ್ಫೆಕ್ಟಾಗಿ ಹೇಳಿದ್ಯಾ ನೀನು, ಬರೋಬ್ಬರಿ ಆಯಿತು ನೀ ಹೇಳಿದ್ದು. ಅನ್ಯತೋಪಿ ತನ್ನಿವೃತ್ತಿ ಇತಿ. ಹೌದು, ಭಾಗೀರಥ್ಯಾದಿ ಏನೋ ಗಂಗಾ ಸೇವೆ, ಬದ್ರಿ ಯಾತ್ರೆ, ಕ್ಷೇತ್ರಮೂರ್ತಿ, ಇನ್ಯಾವುದೋ ಗುರುಗಳ ಸೇವೆ, ಅದರಿಂದ ನಿವೃತ್ತಿ ಆಗುವುದು ಅನ್ನೋದು ನೀ ಹೇಳ್ತಾ ಇರೋದು ಪರವಾಗಿಲ್ಲ. ಆದರೆ ತಥಾಪಿ ಸದುಪದೇಶ ಅವಶ್ಯಕ. ನೀ ಏನೋ ಆ ಗುರುಗಳು ಅವ್ರನ್ನ ಸೇವೆ ಮಾಡಬೇಕು, ಅವ್ರ ಉಪದೇಶ ತಗೋಬೇಕು, ಭಕ್ತಿ ಮಾಡಬೇಕು, ಅವ್ರು ಉಪದೇಶ ಕೊಡ್ತಾರೆ, ಅದೇನು ಬೇಕಾಗಿಲ್ಲ ಅನ್ನೋ ಅಂಶ ಹೇಳಿದೆಯಲ್ವಾ? ಅದು ಆಗಲ್ಲ. ಅದು ಬೇಕೇ ಬೇಕು. ಉಪದೇಶ ಅನ್ನೋದು ಬೇಕೇ ಬೇಕು. ಯಾಕೆ? ಯತಃ, ಯಾಕೆಂದರೆ ತತ್ಸೇವೆಯ ಮಿಥ್ಯಾಜ್ಞಾನ ನಿವೃತ್ತಿ ಭವಂತಿ ಅಪಿ ದ್ವಾರಾಂತರಂ ಅಪೇಕ್ಷತೆ. ಆ ಮಿಥ್ಯಾಜ್ಞಾನದ ನಿವೃತ್ತಿ ಹೇಗಾಗತ್ತೆ? ಅವ್ರ ಉಪದೇಶದಿಂದ ಆಗತ್ತೆ. ಅದಕ್ಕೆ ಬೇಕಾದ್ರೆ ದ್ವಾರ ನೀನು ತೀರ್ಥಯಾತ್ರೆ ಸೇವೆ, ಏನೋ ಬದ್ರಿಯಾತ್ರೆ ಸೇವೆ, ಒಂದು ಗುರುಗಳ ಮಂತ್ರಾಲಯದಲ್ಲಿ ಒಂದು ತಿಂಗಳು ಸೇವೆ ಮಾಡಿದೆ, ಅದೆಲ್ಲ ಇಟ್ಕೋಬೇಕಾದ್ರೆ ಅಂದರೆ ಅರ್ಥ ಏನಾಯಿತು? ಅವರ ಬದ್ರಿಯಾತ್ರೆ, ಭಾಗೀರಥಿ, ಕ್ಷೇತ್ರಮೂರ್ತಿಗಳಲ್ಲಿ ಸೇವೆ, ಇದರಿಂದ ಬೇಕಾದರೆ ನಿನಗೆ ಗುರುಗಳು ಸಿಗೋದಿಕ್ಕೆ ಅದೆಲ್ಲ ಕಾರಣ ಆಗತ್ತಷ್ಟೇ ಹೊರತು ನೇರವಾಗಿ ವಿಪರೀತ ಜ್ಞಾನ ಹೋಗಲ್ಲ. ಅದರಿಂದ ನಮಗೆ ಗುರುಗಳೇ ಸಿಗ್ತಾ ಇಲ್ಲಪ್ಪ ಅಂತ ಇಟ್ಕೊಳ್ಳೋಣ. ಅವಾಗ ಬೇಕಾದ್ರೆ ಹೋಗಿ ಸೇವೆ ಮಾಡು, ಮಂತ್ರಾಲಯದಲ್ಲಿ ಮಾಡು ಅಂತ ನಾನು ನಿಮ್ಗೆ ಯಾರಿಗೂ ಹೇಳ್ತಾ ಇಲ್ಲ, ನನಗೂ ಹೇಳ್ತಾ ಇದ್ದೀನಿ. ನಾನು ಸೇವೆ ಮಾಡ್ತೀನಿ ಅಂತಂದರೆ
ಆವಾಗ ಆ ಸೇವೆಯಿಂದ ಗುರುಗಳು ಪ್ರೀತರಾಗಿ ಆಯ್ತಪ್ಪ ಇವನಿಗೊಂದು ಗುರುಗಳನ್ನು ಹಚ್ಚೋಣ, ಅವರು ಇವನಿಗೆ ಉಪದೇಶ ಮಾಡಲಿ ಅಂತ ಗುರುಗಳು ಸಿಗುವುದಕ್ಕೆ ಕಾರಣ ಆಗಬೇಕವಲ್ಲ. ಬದ್ರಿಯಾತ್ರೆ, ಮಂತ್ರಾಲಯ ಸೇವೆ ಮೊದಲಾದವುಗಳು. ನಹಿ ತೀರ್ಥಸ್ನಾನಾದಿಕಂ ವಾ ಪ್ರತೀಕ ದರ್ಶನಾದಿಕಂ ವಾ ಸಾಕ್ಷಾನ್ಮಿಥ್ಯಾ ಜ್ಞಾನ ನಿವರ್ತಕಂ. ತೀರ್ಥಯಾತ್ರೆ, ಗಂಗಾ ನದಿ ಸ್ನಾನ, ಗೋಮತಿ ನದಿ ಸ್ನಾನ, ಗೋದಾವರಿ ನದಿ ಸ್ನಾನ ಇವೆಲ್ಲವೂ ಕೂಡ, ಅಥವಾ ಪ್ರತೀಕ ದರ್ಶನ. ನಾನು ಬದ್ರಿ 10,000 ರೂಪಾಯಿ ಕೊಟ್ಟೆ ರೀ, ಮುಂದೆ ಕೂಡಿಸಿದ್ರು ಬದ್ರಿ ದೇವರನ್ನ. ಏನು ಪೂರ್ತಿ ವಿಶ್ವರೂಪ ದರ್ಶನ. ತಿರುಪತಿಲಿ 10 ಲಕ್ಷ ಸೇವೆ ಕೊಟ್ಟಿದ್ದೆ, ಅರ್ಧ ಗಂಟೆ ಕೂಡಿಸಿದ್ರು ನನ್ನ. ಅದೆಲ್ಲ ನಿಜಾನೇ. ನಾನು ತಿರುಪತಿ ದರ್ಶನ ಮಾಡಬಾರದು ಅಂತ ಹೇಳ್ತಾ ಇಲ್ಲ, ವಿಷ್ಣು ತೀರ್ಥರು ಹೇಳ್ತಾ ಇರೋದು ಪ್ರತೀಕ ದರ್ಶನ. ಅದೇನು ಮೂರ್ತಿಗಳ ದರ್ಶನ, ಅದು ಸಾಕ್ಷಾತ್ ಮಿಥ್ಯಾ ಜ್ಞಾನ ನಿವರ್ತಕ ಅಲ್ಲ. ಅದರಿಂದ ನಮಗೆ ಏನೋ ಒಂದು ವಿಪರೀತ ಜ್ಞಾನ ಬಂದಿತ್ತು. ಇವಾಗ ನಾವು ನೋಡ್ತೀವಲ್ಲ ಅಲ್ಲಿ ಈ ತಿರುಪತಿಗೆ 99.9% ಈ ಥರ ತಾರತಮ್ಯ ಜ್ಞಾನ ಇಲ್ಲದೇ ಇರೋ ಜನಗಳೇ ಅಲ್ಲಿರೋದಲ್ವಾ. ಅವರೆಲ್ಲ ಎಷ್ಟು ಸೇವೆ ಕೊಟ್ಟಿಲ್ಲ, ಅವ್ರಿಗೆಲ್ಲ ಮಿಥ್ಯಾಜ್ಞಾನ ಹೋಗ್ಬಿಟ್ಟಿದ್ಯಾ? ಮಿಥ್ಯಾಜ್ಞಾನ ಇದ್ರೆ ಅಂಧಂತಮಸ್ಸು, ನಾ ಹಿಂದೆ ಹೇಳ್ದಂಗೆ. ಆದ್ದರಿಂದ ತೀರ್ಥಸ್ನಾನಾದಿಗಳಾಗಲಿ, ಆ ಪ್ರತಿಮೆಗಳ ದರ್ಶನ ಆಗಲಿ, ಅದು ಸಾಕ್ಷಾತ್ ಮಿಥ್ಯಾಜ್ಞಾನ ನಿವರ್ತಕ ಅಲ್ಲ. ಅದು ಮಿಥ್ಯಾಜ್ಞಾನ ಹೋಗಿಸೋದಿಲ್ಲ. ಅದು ಹೋಗಬೇಕು ಅಂದರೆ ಸಮ್ಯಜ್ಞಾನಮೇವ. ಯಾಕೆ ಹಿಂಗೆ ಹೇಳ್ತೀರಾ? ಅದು ದೃಷ್ಟಾಂತ ಕೊಡ್ತಾರೆ. ಶುಕ್ತಿ ರಜತಾದಿ ಜ್ಞಾನೇ ತಥಾ ದರ್ಶನಾತ್. ಶುಕ್ತಿ ರಜತ ಅಂತ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಂಗೆ. ಅದು ಜ್ಞಾನ ಹೇಗೆ ಹೋಗುತ್ತೆ? ಅದು ನಮಗೇನೆ ಸರಿಯಾಗಿ ಜ್ಞಾನ ಬರಬೇಕು. ಇದು ಬೆಳ್ಳಿಯಲ್ಲ, ಇದು ಕಪ್ಪೆ ಚಿಪ್ಪು. ಅಥವಾ ಸುಲಭವಾದ ದೃಷ್ಟಾಂತ ಅಂದರೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡೆ. ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡಾಗ ಆ ಹಾವಿನ ಜ್ಞಾನ ಅದು ಇಲ್ಲ ರೀ, ಅದು ವಿಪರೀತ ಜ್ಞಾನ. ಅದು ಹಾವಲ್ಲ, ಹಗ್ಗನೇ ಅಂತ ಯಾವಾಗ ಹೋಗುತ್ತೆ? ಸರಿಯಾದ ಜ್ಞಾನ ಬಂದ್ರೇ ಹೋಗೋದು. ಆದರೆ ಇದು ಹಗ್ಗ, ಹಾವಲ್ಲ ಅಂತ ಜ್ಞಾನ ಬರಬೇಕು. ಅನ್ಯಥಾ ಜ್ಞಾನ ಅನ್ನೋದು, ವಿಪರೀತ ಜ್ಞಾನ ಅನ್ನೋದು ಸಮ್ಯಜ್ಞಾನದಿಂದಲೇ ನಿವೃತ್ತವಾಗತ್ತೆ. ಸಮ್ಯಜ್ಞಾನ ಬಂದ್ರೇ ಅನ್ಯಥಾ ಜ್ಞಾನ ಹೋಗೋದು. ಅದಾದರೂ ಹೇಗೆ ಸಿಗತ್ತೆ ಸಮ್ಯಜ್ಞಾನ? ತಚ್ಚ ಸದುಪದೇಶಂ ವಿನಾ ನ ಭವತಿ. ಆ ಸಜ್ಜನರು ಉಪದೇಶ ಮಾಡುವ ಉಪದೇಶವನ್ನು ಕೇಳದೆ, ಅವರು ಹೇಳುವ ವಿಷಯಗಳನ್ನು ತಿಳಿದುಕೊಳ್ಳದೆ ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ ಹೋಗಲ್ಲ. ಉಪದೇಶಶ್ಚ ಪ್ರಸಾದಪೂರ್ವಕ ಏವ ಫಲಪ್ರದ. ಅವ್ರು ಯಾವಾಗ ಉಪದೇಶ ಮಾಡ್ತಾರೆ? ಸುಮ್ಮನೆ ಉಪದೇಶ ಮಾಡ್ತಾರಾ? ಅವ್ರು ಪ್ರಸನ್ನರಾಗಬೇಕು. ಇದು ಅಷ್ಟೇ, ಇದು ದೊಡ್ಡ ಪಾಠ ನಮಗೆ. ಗುರುಗಳನ್ನು ಪೀಡಿಸಿ 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 ಉಪದೇಶ ತಗೊಳ್ಳೋದಲ್ಲ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಗುರುಗಳು ಪ್ರಸನ್ನರಾಗಿ ವಿದ್ಯಾವನ್ನು ಕೊಡಬೇಕು, ಉಪದೇಶ ಮಾಡಬೇಕು, ಆವಾಗಲೇ ಅದು ಫಲಪ್ರದ. ಅವ್ರು ಪ್ರಸನ್ನರಾಗಿ ಹೇಗಾಗ್ತಾರೆ? ಪ್ರಸಾದಶ್ಚನ ತತ್ರ ಭಕ್ತಿಂ ವಿನಾ ಜಾಯತೆ. ಅವ್ರು ಪ್ರಸನ್ನರಾಗಬೇಕು ಅಂದರೆ ಅವರಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಹೇಗೆ ಸಿಗತ್ತೆ? ನ ತತ್ ಸೇವಾಂ ವಿನಾ. ಅವ್ರ ಸೇವೆ ಇಲ್ಲದೆ ಭಕ್ತಿ ಬರೋದಿಲ್ಲ. ಅದೇ ಹಿಂದಿನ ಶ್ಲೋಕದಲ್ಲೇ ಹೇಳಿದ್ದನ್ನು ಇನ್ನೂ ವಿಷದಪಡಿಸ್ತಾ ಇದ್ದಾರೆ ವಿಷ್ಣು ತೀರ್ಥರು. ಆದ್ದರಿಂದ ಇತ್ಯತಃ ತತ್ ಪರಿತ್ಯಾಗೇನ ತದನುಸಾರೇಣ ಕೇವಲಂ ಕಾಲವಿಲಂಬೇನ ಶ್ರಮಃ ಏವ ಅಧಿಕಃ ಲಾಭಃ ಇತಿ ಸದುಪದೇಶಃ ಏವ ಅನುಸರಣೀಯಃ. ಆದ್ದರಿಂದ ನೀವು ಫೋಕಸ್ ಎಲ್ಲಿರಬೇಕು ಗೊತ್ತಾ? ಸರಿಯಾದ ಜ್ಞಾನ ಪಡಿಬೇಕು. ಸರಿಯಾದ ಜ್ಞಾನ ಹೇಗೆ ಸಿಗುತ್ತೆ? ಜ್ಞಾನಿಗಳಿಂದ ಸಿಗುತ್ತೆ. ಆ ಜ್ಞಾನಿಗಳು ಹೇಗೆ, ಯಾವಾಗ ಕೊಡ್ತಾರೆ ಸರಿಯಾದ ಜ್ಞಾನ? ಅವರ ಸೇವೆ ಮಾಡಬೇಕು, ಅದರಿಂದ ಭಕ್ತಿ ಹುಟ್ಟಬೇಕು, ಅದರಿಂದ ಪ್ರಸನ್ನರಾಗಬೇಕು. ಸೊ ನಮ್ಮ ಫೋಕಸ್ಸು ಆ ಪ್ರಸನ್ನರಾದ ಗುರುಗಳು ಸಿಗಬೇಕು, ಅವರು ಪ್ರಸನ್ನರಾಗಬೇಕು, ಇದು ಫೋಕಸ್ ಇರಬೇಕು. ಅದು ಬಿಟ್ಟು ನಾವು ಆ ತೀರ್ಥಯಾತ್ರೆ ಮಾಡಿದೆ, ಈ ತೀರ್ಥಯಾತ್ರೆ ಮಾಡಿದೆ, ಅವ್ರಿಗೆ ಇಷ್ಟು ದುಡ್ಡು ಕೊಟ್ಟೆ, ನಾನು ಅಷ್ಟು ಇದು ಮಾಡಿದೆ, ಅಹಂಕಾರ ಬೇರೆ ಇಷ್ಟೆಲ್ಲ ಮಾಡಿದ್ದಕ್ಕೆ. ಅದೆಲ್ಲ ಮಾಡಿದ್ರೆ ಏನಂತಾರೆ ಗೊತ್ತಾ ವಿಷ್ಣು ತೀರ್ಥರು? ಕೇವಲಂ ಕಾಲ ವಿಲಂಬೇನ ಶ್ರಮಃ ಏವ ಅಧಿಕಃ ಲಾಭಃ. ಏನಪ್ಪ ಒಂದು ಲಾಭ ಇದರಿಂದ? ಏನಿಲ್ಲ, ಮುಂದೋಯ್ತಷ್ಟೇ ನಿಮ್ಮದು ಕಾಲ. ಅದೆಲ್ಲ ಮಾಡಿ ಅದಕ್ಕಿಂತ ಇನ್ನೂ ಬೇಗಲೇ ಗುರುಗಳ ಸೇವೆ ಮಾಡಿ ಪಡ್ಕೋಬೋದಾಗಿತ್ತು. ಅದನ್ನು ಬಿಟ್ಟು ಸುಮ್ಮನೆ ನೀವು ಮುಂದೆ ಹಾಕ್ತಾ ಇದ್ದೀರಾ, ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ನಿಮ್ಮ ಸಾಧನೆಯನ್ನು. ಅಥವಾ ಪೋಸ್ಟ್ಪೋನ್ ಆಗದೆ ಹೋದರೂ ಸರಿಯಾಗಿ ಏನೋ ಬದರಿ ಯಾತ್ರೆ ಮಾಡಿದೆಪ್ಪ, ದೇವ್ರಿಗೆ ಸಮರ್ಪಣೆ ಮಾಡಿದೆ ಅಂತಂದರೆ ಆ ಪುಣ್ಯದಿಂದ ದೇವರು ಬೇಕಾದ್ರೆ ಪ್ರೀತನಾಗಿ, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬಂದೆ, ತಿರುಕೋಯಿಲೂರಿಗೆ ಹೋಗಿ ಬಂದೆ, ಅಲ್ಲಿ ಏನೋ ಮಾಡಿದೆ ಸೇವೆ ಅನ್ನೋ ಅದರಿಂದ ಪ್ರೀತರಾಗಿ ಅವರು
ನಮಗೆ ಸರಿಯಾದ ಗುರುಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಇರಬೇಕು. ಹಾಗಿದ್ರೂ ಇದೆಲ್ಲ ಉಪಯೋಗನೇ. ಆದರೆ ಇದಿಷ್ಟು ಏನು ಇದು ಗೊತ್ತೇ ಇಲ್ಲ ನಮಗೆ, ಸುಮ್ಮನೆ ನಾವು ಗಂಗಾ ನದಿ ಸ್ನಾನ ಮಾಡಿದ್ರೆ ಸಾಕು ಮೋಕ್ಷ ಕೊಟ್ಟೋಗ್ತೀವಿ ಅಂತ ಇದ್ದರೆ ಅದು ಸಾಧ್ಯ ಇಲ್ಲ. ಅದನ್ನು ಬರೀ ವಿಷ್ಣು ತೀರ್ಥರು ಹೇಳ್ತಾ ಇಲ್ಲ, ಭಾಗವತದಲ್ಲೇ ಹೀಗಿದೆ. ಇದು ಕೃಷ್ಣನ ಮಾತು. ನಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತಿರುಕಾಲೇನ ದರ್ಶನಾದೇವ ಸಾಧವ ಅಂತ ಕೃಷ್ಣ ಹೇಳೋ ಮಾತಿದು. ಎಲ್ಲರೂ ಕೂಡ ಒಂದ್ಸಲಿ ಸೂರ್ಯಗ್ರಹಣ ಆಗಿರುತ್ತೆ. ಎಲ್ಲರನ್ನು ಸಮಂತ ಪಂಚಕಕ್ಕೆ ಕರ್ಕೊಂಡು ಹೋಗಿರ್ತಾನೆ ಕೃಷ್ಣ. ಅಲ್ಲಿ ಎಲ್ಲ ಯಾದವರಿಗೆಲ್ಲ ಹೇಳ್ತಾನೆ, ಸುಮಾರು ಜನ ಬಂದಿರ್ತಾರೆ, ನೋಡಪ್ಪ ಇಲ್ಲಿ ಎಷ್ಟು ಜ್ಞಾನಿಗಳು ಬಂದಿದ್ದಾರೆ, ಆ ಜ್ಞಾನಿಗಳ ಸೇವೆ ಮಾಡ್ರಪ್ಪ ಅಂತ ಕೃಷ್ಣ ಉಪದೇಶ ಮಾಡ್ತಾನೆ. ಆಮೇಲೆ ಇನ್ನೊಂದು ಕತೆ ಬರುತ್ತೆ ಭಾಗವತದಲ್ಲಿ, ಉತ್ತರ ದಶಮಸ್ಕಂದದಲ್ಲಿ. ಶ್ರುತಕೀರ್ತಿ ಬಹುಲಾಶ್ವ ಅಂತ ಇಬ್ಬರು ಇರ್ತಾರೆ. ಅವರಿಬ್ಬರು ಮಿಥಿಲಾ ಪಟ್ಟಣದಲ್ಲಿರ್ತಾರೆ. ಅವರು ಒಂದು ಸಲಿನೂ ಕೃಷ್ಣ ಯಾದವ, ಅವನು ಶ್ರುತಕೀರ್ತಿ ಬಹುಲಾಶ್ವ ರಾಜ, ಇವನು ರಾಜ ಅಲ್ಲ ಶ್ರುತಕೀರ್ತಿ, ಅವನು ಬಹುಲಾಶ್ವ ರಾಜ. ಇಬ್ಬರು ಮಿಥಿಲಾ ಪಟ್ಟಣದಲ್ಲಿ ಭಾರಿ ಕೃಷ್ಣನ ಭಕ್ತರು. ಆದರೆ ಕೃಷ್ಣನ್ ನೋಡಕ್ಕೆ ಮಾತ್ರ ಎಂದೂ ಹೋಗಿರಲ್ಲ ಅವರು. ಅವ್ರು ಏನು ಕೆಲಸ ಹೇಳಿರ್ತಾರೋ, ಪರಮಾತ್ಮ ಏನು ಹೇಳಿದಾನೋ ಅದನ್ನು ಮಾಡಿಕೊಂಡು ಇರ್ತಾರೆ. ಶಾಸ್ತ್ರದಲ್ಲಿ ಹೇಳಿದ್ದು ಅವನು ರಾಜ ಆಳ್ತಾ ಇರ್ತಾನೆ. ಕೃಷ್ಣ ಅವ್ರ ಭಕ್ತಿಗೆ ನೋಡಿ ಒಂದ್ಸಲಿ ಏನು ಮಾಡ್ತಾನೆ, ತಾನೇ ಹೊರಟೋಗ್ಬಿಡ್ತಾನೆ. ದ್ವಾರಕಾಯಿಂದ ಒಂದಿನ ಬೆಳಿಗ್ಗೆ ಬಿಟ್ಟು ಮಿಥಿಲಾ ಪಟ್ಟಣಕ್ಕೆ ಬಂದ್ಬಿಡ್ತಾನೆ. ಮಿಥಿಲಾ ಪಟ್ಟಣಕ್ಕೆ ಬಂದರೆ ಅವರಿಬ್ಬರು ಬಂದು ನಮಸ್ಕಾರ ಮಾಡ್ತಾರೆ. ಕೃಷ್ಣ ಏನು ಮಾಡ್ತಾನೆ, 2 ರೂಪಾಯಿ ತೊಗೊಂಡ್ಬಿಡ್ತಾನೆ. ಇಬ್ಬರು ನಮ್ಮ ಮನೆಗೆ ನಾಳೆ ನೀನು ಬರಬೇಕಪ್ಪ ಊಟಕ್ಕೆ ಅಂತ ಕರೀತಾನೆ. ಆಯಿತು ಅಂದ್ಬಿಟ್ಟು ಇಬ್ರಿಗೂ ಗೊತ್ತಾಗಿಲ್ಲ, 2 ರೂಪಾಯಿ ತೊಗೊಂಡು ಇಬ್ಬರು ಮನೆಗೂ ಹೋಗ್ತಾನೆ. ಬರೀ ತಾನು 2 ರೂಪಾಯಿ ತೊಗೊಳೋದಲ್ಲ, ಅವನ ಜೊತೆಗೆ ಅನೇಕ ಋಷಿಗಳೆಲ್ಲ ಬಂದಿರ್ತಾರೆ. ಶುಕಾಚಾರ್ಯರು ಹೋಗಿರ್ತಾರೆ. ಶುಕಾಚಾರ್ಯರು ಭಾಗವತವನ್ನು ಪರೀಕ್ಷಿತನಿಗೆ ಹೇಳ್ತಾ ಇರ್ತಾರಲ್ವಾ, ಆ ಶ್ಲೋಕದಲ್ಲಿ ನಾನು ಹೋಗಿದ್ದೆ ಅಂತ ಹೇಳ್ತಾರೆ ಪರೀಕ್ಷಿತನಿಗೆ ಆ ಕೃಷ್ಣನ ಜೊತೆ. ಅವರೊಬ್ಬರೇ, ಕೃಷ್ಣ ಒಬ್ಬನೇ ಅಲ್ಲ, ಅವನು ಬಂದಿರೋ ಋಷಿಗಳಿಗೆಲ್ಲ 2 ರೂಪಾಯಿ ಕೊಟ್ಬಿಡ್ತಾನೆ ಅವನು. ಆದ್ದರಿಂದ ಎಲ್ಲ ಋಷಿಗಳು ಬಹುಲಾಶ್ವನ ರಾಜನ ಮನೆಯಲ್ಲೂ ಇರ್ತಾರೆ, ಶ್ರುತಕೀರ್ತಿ ಮನೆಯಲ್ಲಿಗೂ ಹೋಗ್ತಾರೆ. ಅಲ್ಲಿ ಶ್ರುತಕೀರ್ತಿ ಎಲ್ಲ ಕೃಷ್ಣನಿಗೆ ಎಷ್ಟು ಉಪಚಾರ ಮಾಡ್ತಾನೆ. ಅವನಿಗೇನು ಎಷ್ಟು ಬಡವ ಅಂದರೆ ಒಂದು ಹುಲ್ಲಿನ ಚಾಪೆ ಹಾಕಿ ಕೂಡಿಸಿರ್ತಾನೆ ಕೃಷ್ಣನ್ನ. ಬೇರೆ ಎಲ್ಲ ಋಷಿಗಳಿಗೂ ಅಷ್ಟೇ, ಎಲ್ಲ ಹುಲ್ಲಿನ ಚಾಪೆ ಗುಡಿಸ್ಲು ಅವನು. ಸರಿ, ಕೃಷ್ಣನಿಗೆಲ್ಲ ಆದೋಪಚಾರ ಮಾಡ್ತಾನೆ. ಕೃಷ್ಣನ ಕೇಳ್ತಾನೆ ಶ್ರುತಕೀರ್ತಿ, ಏನಪ್ಪ ಕೃಷ್ಣ, ನೀ ಎಷ್ಟು ನನಗೆ ಸಂತೋಷ ಆಗಿದೆ ನೀ ಬಂದಿದ್ದು. ನಾನು ನಿನ್ನ ನೋಡೋದೇ ಇಲ್ಲ ಅನ್ಕೊಂಬಿಟ್ಟಿದ್ದೆ ಈ ಜನ್ಮದಲ್ಲಿ, ನೀ ಬಂದಿದೀಯಾ, ನೀ ಏನು ಹೇಳು, ನೀ ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಕೃಷ್ಣ ಏನನ್ಬೇಕು, ಹಾಂ ನೋಡಪ್ಪ ನಾ ಇದು ಹೇಳ್ತೀನಿ ಮಾಡು ಅಂತ ಹೇಳಿಲ್ಲ. ಅಷ್ಟು ಜನ ಜ್ಞಾನಿಗಳೆಲ್ಲ ಬಂದಿದ್ರಲ್ವ. ಕೃಷ್ಣ ಹೇಳ್ತಾನೆ, ನಾನು ಹೇಳೋದಿಲ್ಲ, ಅವ್ರು ಏನು ಹೇಳ್ತಾರೆ ಅಂತ ಕೇಳು. ಆ ಜ್ಞಾನಿಗಳು ಋಷಿಗಳು ಅವ್ರು ಏನು ಹೇಳ್ತಾರೋ ನೀ ಅದನ್ನು ಮಾಡಿಬಿಟ್ರೆ ನಾನು ಹೇಳ್ದಂಗೆ ಅದು ಅಂದ್ಬಿಡ್ತಾನೆ ಕೃಷ್ಣ. ಅಂದರೆ ಆ ಶ್ರುತಕೀರ್ತಿ ತುಂಬ ಒಳ್ಳೆಯ ಭಕ್ತ. ಅವನು ಏನು ಅವನ ಮೂಲಕ ನಮಗೆಲ್ಲ ಹೇಳ್ತಾ ಇದ್ದಾನೆ. ಅವನು ದೇವರು ದೇವರು ದೇವರು, ದೇವಸ್ಥಾನಕ್ಕೆ ಹೋದ್ರೆ ಹಾಗೆ ಅಲ್ವ ದೇವರು, ಅವನೇನು ಅವನ ಬಗ್ಗೆ ನಮಸ್ಕಾರ ಮಾಡಿದ್ದೇನು ಅದೆಲ್ಲ ಸರಿ. ಆ ಗುರುಗಳು ಹಿರಿಯರು ಏನೋ ಹೇಳಿರ್ತಾರೆ, ಅದನ್ನು ಮಾಡೋದೇ ಇಲ್ಲ. ಮನೆಯಲ್ಲೇ ಹಿರಿಯರಿರ್ತಾರೆ, ಅವರೇನೋ ಹೇಳ್ತಾರೆ, ಅದನ್ನು ಬಿಟ್ಬಿಟ್ಟು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಅಥವಾ ಇನ್ನೇನೋ ಮಾಡ್ತೀವಿ. ಅದನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ. ಅವನು ಶ್ರುತಕೀರ್ತಿ ಕೇಳಿದ್ರೆ ನನಗೇನು ನೀನು ಕೇಳಬೇಡ, ಆ ಜ್ಞಾನಿಗಳು ಬಂದಿದ್ದಾರಲ್ಲ ಅವ್ರೇನು ನಿನಗೆ ಹೇಳ್ತಾರೋ ಅವ್ರನ್ನ ಕೇಳು, ಅವ್ರು ಏನು ಹೇಳ್ತಾರೋ ನನಗೆ ಸಮ್ಮತ ಅಂತ ಅಲ್ಲೂ ಕೂಡ ಜ್ಞಾನಿಗಳನ್ನು ಭಾರಿ ಹೊಗಳ್ತಾನೆ. ಸುಮ್ಮನೆ ಇದು ಬಂತಲ್ಲ, ವಿಚಾರ ಬಂತು ಅದಕ್ಕೆ ಹೇಳಿದೆ. ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, ನಹಿ ಅಮ್ಮಯಾನಿ ತೀರ್ಥಾನಿ ನದೇವಾಹ ಮೃಚ್ಛಿಲಾಮಯ. ಕೃಷ್ಣ ಹೇಳೋದು ನೋಡಪ್ಪ, ತೀರ್ಥಗಳು ಮತ್ತು ಮೃಚ್ಛಿಲಾಮಯ ಅಂದರೆ ಮಣ್ಣಿಂದ ಅಥವಾ ಕಲ್ಲಿಂದ ಮಾಡಿರೋ ಶಿಲೆಗಳು ಇದೆಯಲ್ವಾ, ತೇ ಪುನಂತಿ ಉರುಕಾಲೇನ. ಉರುಕಾಲ ಅಂದರೆ ಭಾರಿ ಟೈಮ್. ಅಲ್ಲಿ ಬಂತ್ರಲ್ಲ, ಕಾಲ ವಿಳಂಬೇನ ಶ್ರಮ ಏವ ಅಂತ. ತುಂಬ ವರ್ಷ ಅವರನ್ನ ದೇವಸ್ಥಾನಕ್ಕೆ ಹೋಗಿ ಗಂಗಾ ನದಿ ಸ್ನಾನ ಮಾಡಿ ತುಂಬ ವರ್ಷ ಎಲ್ಲ ಮಾಡಿದ್ರೆ ಆಮೇಲೆ ಏನೋ ಗಂಗಾಗೆ ಕೃಪೆ ಇವನ ಮೇಲೆ, ಪಾಪ ನನ್ನ ಹತ್ರ ಬಂದು ದಿನ ಸ್ನಾನ ಮಾಡ್ತಾ ಇದ್ದಾನೆ, ಇವನಿಗೊಬ್ಬರ ಗುರುಗಳನ್ನು ಕೊಡಿಸೋಣ ಅಂತ ಎಷ್ಟೋ ವರ್ಷ ಆದಮೇಲೆ ಕೊಡ್ತಾಳೆ ಅವಳು. ಆದರೆ ದರ್ಶನಾದೇವ ಸಾಧವ,
ನೀವು ಜ್ಞಾನಿಗಳ ಹತ್ರ ಹೋಗ್ಬಿಡ್ರಿ, ಅವ್ರನ್ನ ನೋಡಿದ್ರೆ ಸಾಕು, ಅವರು ನೀವು ಒಳ್ಳೆಯ ಜೀವ ಆಗಿದ್ದರೆ ಅವ್ರ ಕರುಣೆ ಬಂದು ನಿಮಗೆ ಉಪದೇಶ ಮಾಡಿಬಿಡ್ತಾರೆ, ಅಥವಾ ಅವರನ್ನು ನೀವು ಸೇವೆ ಮಾಡಿರಿ ತಕ್ಷಣ ಪ್ರಸನ್ನರಾಗ್ಬಿಡ್ತಾರೆ ಅಂತ ಕೃಷ್ಣ ಆ ಜ್ಞಾನಿಗಳ ಮಹಿಮೆಯನ್ನು ಕೊಂಡಾಡಿದ್ದನ್ನು ವಿಷ್ಣು ತೀರ್ಥರು ಕೋಟ್ ಮಾಡ್ತಾರೆ. ಆದ್ದರಿಂದ ಈ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ. ಇಲ್ಲಿ ನಿಲ್ಲಿಸಿರೋಣ, ತುಂಬ ಹೊತ್ತಾಗೋಯ್ತು, ಇನ್ನು ಶ್ಲೋಕಕ್ಕೆ ಬಂದಿಲ್ಲ. ನಾನು ಇದನ್ನು ಮುಗಿಸ್ಬೋಣ ಅಂದ್ಕೊಂಡೆ, ಈ ಪ್ರಕರಣ ಮುಗಿಯುತ್ತೆ ಅಂತ, ಬೇಡ. ಮತ್ತೆ ಮುಂದಿನ ವಾರ ಇದನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಏನಾದರೂ ಸಂದೇಹಗಳಿದೆಯಾ?